ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. Chapter 11 of Hebrews, we will read from verse 23 on till verse 28. 23ರಿಂದ 28ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 28. ಮೋಶೆಯು ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಸ್ಥಿತನಾಗಿದ್ದು ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು. ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. May the Lord add his blessings upon the reading of these verses. ಈ ವಚನವನ್ನ ಓದಿದಂತ ಈ ವಚನಕ್ಕೆ ಕರ್ತನ ತಾನೇ ತನ್ನ ಆಶೀರ್ವಾದವನ್ನ ಕೂಡಿಸಲಿ. In the earlier sessions we had seen various principles and truths in connection with the family life. ನಾವು ಕುಟುಂಬದ ವಿಷಯವಾಗಿ ಅದರ ಸಂಬಂಧವಾಗಿ ಕಳೆದ ಸಂದೇಶಗಳಲ್ಲಿ ಅನೇಕ ಸತ್ಯಾಂಶಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ. When you look at this portion that we read just now, we see a family where all those principles that we considered were practiced. ಈ ಕುಟುಂಬವನ್ನು ನಾವು ನೋಡುವಾಗ ನಾವು ಪರಿಗಣಿಸಿದಂತಹ ಎಲ್ಲಾ ತತ್ವಗಳು ಈ ಒಂದು ವಾಕ್ಯ ಭಾಗದಲ್ಲಿದ್ದಂತಹ ಈ ಕುಟುಂಬದಲ್ಲಿ ಅವರು ತಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ನಡೆಸಿದ್ದಾರೆ. We see this family exercising faith in their home life. ಈ ಕುಟುಂಬದಲ್ಲಿ ನಂಬಿಕೆಯನ್ನ ಅವರು ಅಭ್ಯಾಸ ಮಾಡುತ್ತಾ ಇದ್ದಾರೆ. And they are an example, a model for our family life. ಈ ಸಮಯದಲ್ಲಿ ನಮಗೂ ಕೂಡ ಆ ಒಂದು ಕುಟುಂಬವು ಮಾದರಿಯಾಗಿದೆ. So we are going to see certain truths that are evident in the portion that we have before us. ನಮ್ಮ ಮುಂದಿರುವಂತಹ ಈ ಒಂದು ಭಾಗದಲ್ಲಿ ಕೆಲವು ಸತ್ಯಾಂಶಗಳನ್ನ ನಾವು ನೋಡುವಂತವರಾಗಿದ್ದೇವೆ. We know chapter 11 we have this topic of faith being described. 11ನೇ ಅಧ್ಯಾಯದಲ್ಲಿ ನಂಬಿಕೆಯು ವಿವರಿಸಲ್ಪಟ್ಟದ್ದನ್ನ ನಾವು ನೋಡುತ್ತೇವೆ. And the reason for this chapter 11 is the Hebrews, when they went through sufferings, they became so much disappointed, and one by one they were going back to their old faith, the Jewish fold. ಈ ಇಬ್ರಿಯರ ಪತ್ರಿಕೆಗಿರುವಂತಹ ಉದ್ದೇಶವೇನೆಂದ್ರೆ, ಕರ್ತನಾದಂಥ ಯೇಸು ಕ್ರಿಸ್ತನನ್ನ ಇಬ್ರಿಯರು ನಂಬಿದ ನಂತರ ಅವರು ಅನೇಕ ರೀತಿಯಾದಂತಹ ಹಿಂಸೆಗಳನ್ನು ಅನುಭವಿಸುವಂತಹ ಸಮಯದಲ್ಲಿ ಒಬ್ಬೊಬ್ಬರಾಗಿ ಅವರು ತಮ್ಮ ಯಹೂದ್ಯ ಮತಕ್ಕೆ ಹಿಂದಿರುಗಿ ಹೋಗುತ್ತಾ ಇದ್ದದನ್ನು ನೋಡುತ್ತೇವೆ. They were giving up the path of faith and going back to the path of works. ಅವರು ನಂಬಿಕೆಯ ಭಾಗವನ್ನ ಬಿಟ್ಟು ಕೆಲಸದ ಭಾಗಕ್ಕೆ ಹಿಂದಿರುಗಿ ಹೋಗುತ್ತಾ ಇದ್ದಾರೆ. Now through this chapter the writer is making very clear to the Hebrews that even in the Old Testament time people pleased God by faith. ಈ ಇಬ್ರಿಯ ಗ್ರಂಥಕರ್ತನು ಈ ಒಂದು ಭಾಗದಲ್ಲಿ ಹಳೆ ಒಡಂಬಡಿಕೆಯ ಕಾಲದಲ್ಲಿಯೂ ಕೂಡ ಜನರು ನಂಬಿಕೆಯ ಮುಖಾಂತರವಾಗಿಯೇ ದೇವರನ್ನ ಮೆಚ್ಚಿಸುತ್ತಾ ಇದ್ದರು ಎಂಬುದಾಗಿ ಬರೆಯುತ್ತಾ ಇದ್ದಾನೆ. Probably right from from the beginning of the scripture, or right from chapter 4 of the scripture, from Abel. Well, the writer is taking various illustrations to show that we can please God only by faith. ದೇವರ ವಾಕ್ಯದ ಪ್ರಾರಂಭದಿಂದ ಒಂದು ವೇಳೆ ಆದಿಕಾಂಡ 4ನೇ ಅಧ್ಯಾಯದಿಂದಲೂ ಸಹ ಹೇಬೇಲನ ಯಜ್ಞದ ಆ ಒಂದು ಸಮಯದಿಂದಲೂ ಕೂಡ ನಂಬಿಕೆಯ ಮುಖಾಂತರವಾಗಿಯೇ ಅವರು ದೇವರನ್ನ ಮೆಚ್ಚಿಸುತ್ತಾ ಇದ್ದರು. When we come to the portion that we read just now, ಈಗ ನಾವು ಓದಿದಂತಹ ವಾಕ್ಯ ಭಾಗಕ್ಕೆ ಬರುವುದಾದರೆ, the writer is in the beginning of Exodus. ಆ ಗ್ರಂಥಕರ್ತನು ವಿಮೋಚನೆ ಕಾಂಡದ ಪ್ರಾರಂಭವನ್ನ ವಿವರಿಸುತ್ತಾನೆ. There we see the family where Moses was born. ಅಲ್ಲಿ ಮೋಶೆಯು ಹುಟ್ಟಿದಂತಹ ಕುಟುಂಬವನ್ನು ನಾವು ನೋಡುತ್ತೇವೆ. And here we see the writer telling how that family pleased God or lived a very profitable life by exercising their faith. ಅಲ್ಲಿ ಗ್ರಂಥಕರ್ತನ ಹೇಳ್ತಾ ಇದ್ದಾನೆ, ಮೋಶೆಯ ಕುಟುಂಬದವರು ನಂಬಿಕೆಯಿಂದ ಹೇಗೆ ಜೀವಿಸಿದರು ಮತ್ತು ನಂಬಿಕೆಯನ್ನು ಅವರ ಜೀವಿತದಲ್ಲಿ ಹೇಗೆ ಅಭ್ಯಾಸ ಮಾಡಿದರು ಎಂಬುದಾಗಿ ಹೇಳುತ್ತಾ ಇದ್ದಾನೆ.
Now, when you look at this portion, we see the husband-wife relationship. In that, how they practice faith. ಮತ್ತು ಈ ಒಂದು ಭಾಗದಲ್ಲಿ ನಾವು ನೋಡುವಾಗ ಗಂಡ ಹೆಂಡತಿಯ ಸಂಬಂಧವನ್ನ ಅವರು ಹೇಗೆ ಅಭ್ಯಾಸ ಮಾಡಿದರು ಎಂಬುದಾಗಿ ನೋಡುತ್ತೇವೆ. We see about the parent-children relationship in this passage. ಈ ಒಂದು ವಾಕ್ಯ ಭಾಗದಲ್ಲಿ ಪೋಷಕರು ಮತ್ತು ಮಕ್ಕಳಿಗಿರುವಂತಹ ಸಂಬಂಧವನ್ನು ನೋಡುತ್ತೇವೆ. We also see how they lived by faith, and that resulted in the next generation also. ಅವರು ಹೇಗೆ ನಂಬಿಕೆಯಿಂದ ಜೀವಿಸಿದರು ಮತ್ತು ಅದು ಹೇಗೆ ಮುಂದಿನ ತಲೆಮಾರಿನಲ್ಲಿ ಫಲಿತಾಂಶವನ್ನು ನೀಡುತ್ತೆ ಎಂಬುದಾಗಿ ಕೂಡ ನಾವು ಈ ಭಾಗದಲ್ಲಿ ನೋಡುತ್ತೇವೆ. So for the truths that we considered hitherto, here we have an example for us. ಇಲ್ಲಿಯವರೆಗೆ ನಾವು ಪರಿಗಣಿಸಿದಂತಹ ಸತ್ಯಾಂಶಗಳು ಇಲ್ಲಿರುವಂತಹ ವಿಷಯದಲ್ಲಿ ಅಭ್ಯಾಸವಾಗಿ ನಾವು ನೋಡುತ್ತೇವೆ. Now look at that passage we read. ಈ ಒಂದು ವಾಕ್ಯ ಭಾಗವನ್ನು ನೋಡ್ರಿ. When you read verse 23, 23ನೇ ವಚನವನ್ನು ನೀವು ಓದುವಾಗ there it says, by faith Moses, when he was born, was hid 3 months by his parents. ನಂಬಿಕೆಯಿಂದಲೇ 3 ತಿಂಗಳ ಕಾಲ ಮಗುವನ್ನ ಅವರು ತಮ್ಮ ಪೋಷಕರಿಂದ ಬಟ್ಟಿಸಿರುವುದನ್ನು ನೋಡ್ತೇವೆ. By faith parents. ನಂಬಿಕೆಯಿಂದ ತಂದೆ ತಾಯಿಗಳು. There we see the parents of Moses. ಅಲ್ಲಿ ಮೋಶೆಯ ತಂದೆ ತಾಯಿಗಳನ್ನು ನೋಡ್ತೇವೆ ಅಥವಾ ಪೋಷಕರು ನೋಡ್ತೇವೆ. Then when you come to verse 24, 24ನೇ ವಚನಕ್ಕೆ ನೀವು ಬರುವಾಗ by faith Moses, when he was come to years. ಅಲ್ಲಿ ನಂಬಿಕೆಯಿಂದಲೇ ಮೋಶೆಯು ಐಗುಪ್ತ ದೇಶದಿಂದ ಹೊರಟನು. There we see Moses himself there. ಅಲ್ಲಿ ಕೂಡ ನಾವು ನೋಡ್ತೇವೆ ಮೋಶೆಯು ನಂಬಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. When you look at verse 27, 27ನೇ ವಚನ ನೀವು ನೋಡುವಾಗ by faith he, that's again Moses. ನಂಬಿಕೆಯಿಂದ ಅವನು ಅಂದ್ರೆ ಪುನಃ ಮೋಶೆಯ ಕುರಿತಾಗಿ ನಾವು ಓದ್ತೇವೆ. Verse 28, 28ನೇ ವಚನ through faith he kept, he Moses again. ನಂಬಿಕೆಯ ಮುಖಾಂತರ ಅವನು ಅಂದ್ರೆ ಮೋಶೆಯ ಕುರಿತಾಗಿ ನಾವು ಓದ್ತೇವೆ. And then at the end of that verse, ಆ ವಚನದ ಕೊನೆ ಭಾಗದಲ್ಲಿ we see the mention of them, that is the Israelites. ಅವರನ್ನು ಅಂದ್ರೆ ಇಸ್ರಾಯೇಲ್ಯರನ್ನು. Then when you come to the beginning of verse 29, 29ನೇ ವಚನದ ಪ್ರಾರಂಭಕ್ಕೆ ಬರುವಾಗ by faith they refers to Israel. ನಂಬಿಕೆಯಿಂದಲೇ ಇಂಗ್ಲಿಷ್ ಭಾಷೆಯಲ್ಲಿ ಅವರು ಎಂಬುದಾಗಿದೆ, ಕನ್ನಡದಲ್ಲಿ ಇಸ್ರಾಯೇಲ್ಯರು ಎಂಬುದಾಗಿ ನಾವು ನೋಡ್ತೇವೆ. Look at the order there. ಅಲ್ಲಿರುವಂತಹ ಕ್ರಮವನ್ನು ನೋಡ್ರಿ. Parents, ಪೋಷಕರು, Moses, ಮೋಶೆ, Israel. ಇಸ್ರಾಯೇಲ್ಯರು. Faith exercised in the home by the parents. ಆ ನಂಬಿಕೆಯು ಪೋಷಕರಿಂದ ಅಭ್ಯಾಸ ಮಾಡಲ್ಪಡುತ್ತಾ ಇದೆ. That faith was given to the children, that is Moses. ಆ ನಂಬಿಕೆಯು ಮಕ್ಕಳಿಗೆ ಅಂದ್ರೆ ಮೋಶೆಗೆ ಕೊಡಲ್ಪಟ್ಟಿದೆ. Through Moses it affected the whole nation. ಮೋಶೆಯ ಮುಖಾಂತರವಾಗಿ ಇಡೀ ರಾಷ್ಟ್ರಕ್ಕೆ ಅಥವಾ ಜನಾಂಗಕ್ಕೆ ಅದು ಪ್ರಭಾವ ಬೀರಿದೆ. Let me tell that again. ನಾನು ಪುನಃ ಹೇಳ್ತೇನೆ. First we see faith exercised by the parents. ಮೊಟ್ಟ ಮೊದಲನೇದಾಗಿ ನಂಬಿಕೆಯು ಪೋಷಕರಿಂದ ಅಭ್ಯಾಸ ಮಾಡಲ್ಪಟ್ಟಿತು. That affected the next generation, Moses. ನಂತರ ಅದು ಮುಂದಿನ ತಲೆಮಾರದಂತಹ ಮೋಶೆಯ ಜೀವಿತದಲ್ಲಿ ಅಭ್ಯಾಸವಾಯಿತು. Through that generation, Moses, the whole nation were blessed. ಮೋಶೆಯ ಮುಖಾಂತರವಾಗಿ ಇಡೀ ಜನಾಂಗ ಆಶೀರ್ವದಿಸಲ್ಪಟ್ಟಿತು. There we see the purpose of the families. As God has placed us as families in various places, this is the purpose. ಅಲ್ಲಿ ದೇವರು ಆ ಕುಟುಂಬಗಳನ್ನು ಇಟ್ಟಂತ ಉದ್ದೇಶವನ್ನು ನೋಡ್ತೇವೆ. ಈ ಒಂದು ಉದ್ದೇಶಕ್ಕಾಗಿಯೇ ದೇವರು ಬೇರೆ ಬೇರೆ ಕಡೆಗಳಲ್ಲಿ ಕುಟುಂಬವನ್ನ ಸ್ಥಾಪಿಸಿದ್ದಾನೆ. As God has kept us in various places in Karnataka, ಕರ್ನಾಟಕದಲ್ಲಿ ದೇವರು ನಮ್ಮನ್ನ ವಿಭಿನ್ನ ಭಾಗಗಳಲ್ಲಿ ಇಟ್ಟಿದ್ದಾನೆ. it is God's desire that through faith we ought to give deliverance to this evil, wicked generation in which we are living. ಈ ಒಂದು ನಂಬಿಕೆ ಮುಖಾಂತರವಾಗಿ ಈ ದುಷ್ಟ ಜನಾಂಗವನ್ನ ಕರ್ತನ ಕಡೆಗೆ ನಡೆಸಬೇಕೆಂಬಂತದ್ದೇ ಕರ್ತನ ಉದ್ದೇಶವಾಗಿದೆ. It should happen in the same order, from parents to the next generation, through the generation, affecting the society. ಇದೇ ರೀತಿಯಾದಂತ ಕ್ರಮ ಇರಬೇಕು. ಪೋಷಕರ ಮುಖಾಂತರ ಆ ನಂಬಿಕೆಯು ಬಂದು ಅದರ ಮುಖಾಂತರವಾಗಿ ಸಮಾಜದ ಮೇಲೆ ಪ್ರಭಾವ ಬೀರಬೇಕು. It's good for us to look into our own lives and see how much our family living is affecting the people around us, touching the people around us. ನಮ್ಮ ಕುಟುಂಬಗಳು ಎಷ್ಟರ ಮಟ್ಟಿಗೆ ಇತರ ಜನರ ಮೇಲೆ ಪ್ರಭಾವ ಬೀರ್ತಾ ಇದೆ, ಅವರ ಜೀವಿತಗಳನ್ನು ಹೇಗೆ ಸ್ಪರ್ಶಿಸ್ತಾ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವಂಥದ್ದು ಒಳ್ಳೆಯದು.
Now, another thing I want you to remember is this. ಮತ್ತೊಂದು ವಿಷಯ ನಾನು ನಿಮಗೆ ನೆನಪಿಸ್ತೇನೆ. This family, these parents, they were just ordinary people. ಈ ಕುಟುಂಬ, ಈ ಪೋಷಕರು ಅವರು ಕೇವಲ ಸಾಮಾನ್ಯವಾದ ಸಾಧಾರಣವಾದಂತಹ ಕುಟುಂಬದವರು. If you look at the list above this, ಇದರ ಮೇಲಿರುವಂತಹ ಪಟ್ಟಿಯನ್ನು ನೀವು ನೋಡುವುದಾದ್ರೆ we see Abraham, ನೀವು ಅಬ್ರಹಾಮನನ್ನು ನೋಡ್ತೀರಾ, we see Joseph, ಯೋಸೆಫನನ್ನು ನೋಡ್ಬೋದು, we see Noah. ನೋಹನನ್ನು ನೋಡ್ಬೋದು. They were all great people. ಇವರೆಲ್ಲರೂ ಕೂಡ ಶ್ರೇಷ್ಠ ಜನರು. They were great people of the times. ಅವರು ಆ ಸಮಯದಲ್ಲಿದ್ದಂತಹ ಶ್ರೇಷ್ಠ ಜನರು. But here we have a contrast. They were just slaves in Egypt. ಆದ್ರೆ ಇಲ್ಲಿ ತದ್ವಿರುದ್ಧತೆ ಇದೆ. ಈ ಕುಟುಂಬವು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂತಹ ಕುಟುಂಬ. Even when we come to the beginning of beginning of Exodus, ಆ ಒಂದು ವಿಮೋಚನಾ ಕಾಂಡದ ಪ್ರಾರಂಭಕ್ಕೆ ನಾವು ಬರುವಾಗ Moses himself wrote that Exodus, we know that. ಮೋಶೆ ತಾನೇ ಆ ಒಂದು ವಿಮೋಚನಾ ಕಾಂಡವನ್ನು ಬರೆದಿದ್ದಾನೆ, ನಮಗೆ ಗೊತ್ತಿದೆ. At the beginning of that book, when he presents his parents, he didn't write their names and all that. ಆ ಪುಸ್ತಕದಲ್ಲಿ ತನ್ನ ಪೋಷಕರನ್ನ ಅವನು ಪರಿಚಯಿಸುವಾಗ ಅವರ ಹೆಸರನ್ನ ಅಲ್ಲಿ ಬರೆಯೋದಿಲ್ಲ. There he just starts like this. A man from a Levite family went to a Levite family and took one of the daughters from there. ಒಬ್ಬ ಲೇವಿಯ ಕುಟುಂಬದವನು ಇನ್ನೊಂದು ಲೇವಿಯ ಕುಟುಂಬಕ್ಕೆ ಹೋಗಿ ಅವರ ಮನೆಯಲ್ಲಿ ಒಬ್ಬ ಮಗಳನ್ನ ಮದುವೆ ಆದನು. If we were writing in his place, ಒಂದು ವೇಳೆ ನಾವು ಅವನ ಸ್ಥಳದಲ್ಲಿ ಬರ್ತಿದ್ರೆ we would have given all the explanations, which family they are, what they had, this, that and all that, isn't it? ಒಂದು ವೇಳೆ ನಾವು ಯಾವ ಕುಟುಂಬದವರು, ಯಾವ ಹಿನ್ನೆಲೆಯವರು, ಎಂತವರೆಂಬುದಾಗಿ ಎಲ್ಲವನ್ನೂ ಕೂಡ ಬರಿತಾ ಇದ್ವಿ ಅಲ್ವಾ? But nothing, he never mentioned the name also there. ಅಲ್ಲಿ ಆದ್ರೆ ಅವನು ಹೆಸರುಗಳನ್ನು ಕೂಡ ನಮೂದಿಸಲಿಲ್ಲ. Their names we see in connection with their children in chapter 6 of Exodus. ಅಲ್ಲಿ ಮಕ್ಕಳಿಗೆ ಸಂಬಂಧವಾಗಿ ಅವರ ಹೆಸರುಗಳನ್ನ ವಿಮೋಚನೆ ಕಂಡ 6ನೇ ಅಧ್ಯಾಯದಿಂದ ನಾವು ನೋಡ್ತೇವೆ. Amram and Jochebed. ಅಮ್ರಾಮನು ಮತ್ತು ಯಕೋಬೇದಳು. To come to know the names of them, we have to read 6 chapters. ಅವರ ಹೆಸರುಗಳನ್ನ ನಾವು ತಿಳ್ಕೋಬೇಕಾದ್ರೆ ಉಳಿದ 6 ಅಧ್ಯಾಯಗಳನ್ನು ನಾವು ಓದಬೇಕು. What I'm trying to say is this. ನಾನು ಏನ್ ಹೇಳಿಕೆ ಪ್ರಯತ್ನ ಪಡ್ತಾ ಇದ್ದೇನೆ They ಅಂದ್ರೆ, were very ordinary people, ಅವರು ಬಹಳ ಸಾಧಾರಣವಾದ ಜನರು, suffering as slaves in Egypt. ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಅವರು ಬಾಧೆ ಪಡ್ತಾ ಇದ್ದಾರೆ. Their son also, when they wrote about deliverance of the people of Israel, he didn't care to write their names at the beginning. ಆದ್ರೆ ಅವರ ಮಗನು ಸಹ ಅವನು ಇಸ್ರಾಯೇಲರ ಬಿಡುಗಡೆಯ ಕುರಿತಾಗಿ ಬರೆಯುವಂತಹ ಸಮಯದಲ್ಲಿ ಅವನು ತನ್ನ ಪೋಷಕರ ಹೆಸರುಗಳನ್ನು ಕೂಡ ಬರೆಯಲಿಲ್ಲ. Such ordinary people, ಅಂತ ರೀತಿಯಾದಂತಹ ಸಾಧಾರಣವಾದಂತಹ ಜನರು, not like Abraham's and Joseph's. ಅಬ್ರಹಾಮ ಮತ್ತು ಯಾಕೋಬನ ರೀತಿಯಾದಂತಹ ಜನರಲ್ಲ. Very poor suffering family. ಅವರು ಬಹಳ ಬಡತನದಲ್ಲಿ ಹಿಂಸೆ ಹೊಂದುತ್ತಾ ಇರುವಂತಹ ಕುಟುಂಬ. Even such a family could live a life of faith in the midst of Egypt. ಆ ರೀತಿಯಾದಂತಹ ಕುಟುಂಬದವರು ಆ ಒಂದು ದುಷ್ಟತನದ ಮಧ್ಯದಲ್ಲಿಯೂ ಕೂಡ ನಂಬಿಗಸ್ತಿಕೆಯ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯವಾಯಿತು. What does it mean to us? ಅದು ನಮಗೆ ಏನು ಅರ್ಥೈಸುತ್ತದೆ? Nobody can say, well, we are not so privileged people, we are not rich. Those who are rich and well off, they can exercise faith, but not us. ನಾವು ಬಹಳ ಬಡವರು, ಬಹಳ ಸಾಧಾರಣವಾದಂತ ಜನ, ಶ್ರೀಮಂತರು ಮತ್ತು ದೊಡ್ಡವರು ಮಾತ್ರವೇ ನಂಬಿಕೆಯಿಂದ ಬದುಕಲಿಕ್ಕೆ ಸಾಧ್ಯವೇ ಹೊರತು ನನ್ನಂತವರಲ್ಲ ಎಂಬುದಾಗಿ ನಮ್ಮಲ್ಲಿ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. If this family could live a life of faith, then nobody can say that we cannot. ಈ ಕುಟುಂಬದವರು ನಂಬಿಕೆಯಿಂದ ಜೀವಿಸಲಿಕ್ಕೆ ಸಾಧ್ಯವಾದದ್ದೇ ಆದರೆ ಯಾರಿಗೂ ಕೂಡ ನಮಗೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. So whatever be our situation, God desires that as family we ought to live a life of faith. ಎಂತ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ದೇವರು ನಮ್ಮಿಂದ ಬಯಸುವಂತದ್ದೇನೆಂದ್ರೆ ನಾವು ನಂಬಿಕೆಯ ಜೀವಿತವನ್ನ ಜೀವಿಸಬೇಕು. Another thing I want you to notice is this. ಮತ್ತೊಂದು ವಿಷಯವನ್ನ ನೀವು ಗಮನಿಸಿರಿ, Times were very difficult. ಸಮಯ ಅಥವಾ ಕಾಲ ಬಹಳ ಕ್ಲಿಷ್ಟವಾಗಿತ್ತು. When you come to chapter 1 of Exodus, we see that clearly. ವಿಮೋಚನ ಕಾಂಡ 1ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅದನ್ನ ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. We will just turn to that chapter. ದಯಮಾಡಿ ಆ ಒಂದು ಅಧ್ಯಾಯಕ್ಕೆ ತಿರುಗಿಸ್ರಿ. At the end of book of Genesis, we see the death of Joseph. ಆ ಆದಿಕಾಂಡದ ಅಂತ್ಯದಲ್ಲಿ ನಾವು ಯೋಸೇಫನ ಮರಣವನ್ನು ನೋಡ್ತೇವೆ. Few decades had passed in between that
and the beginning of Exodus. ಆ ಒಂದು ಯೋಸೇಫನ ಮರಣಕ್ಕೂ ಮತ್ತು ವಿಮೋಚನಾ ಕಾಂಡದ ಪ್ರಾರಂಭಕ್ಕೂ ಕೆಲವು ದಶಕಗಳು ಮಾತ್ರವೇ ಕಳೆದಿದೆ. In chapter 1 and verse 8 of Exodus, ವಿಮೋಚನಾ ಕಾಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ we are told that a new king came over Egypt who knew not Joseph. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳ್ವಿಕೆಗೆ ಬಂದನು. And the people of Israel were multiplying like anything. ಅಲ್ಲಿ ಇಸ್ರಾಯೇಲರು ಅವರು ಅಭಿವೃದ್ಧಿ ಹೊಂದುತ್ತಾ ಇದ್ದರು. So the king was very much afraid. ಆಗ ಅರಸನು ಬಹಳವಾಗಿ ಭಯಪಟ್ಟನು. We have to limit this people Israel among us. ಆದ್ರಿಂದ ನಾವು ಇಸ್ರಾಯೇಲರನ್ನ ನಮ್ಮ ಮಧ್ಯದಲ್ಲಿ ಮಿತಿಗೊಳಿಸಬೇಕು. So when you come to verse 11, 11ನೇ ವಚನಕ್ಕೆ ನೀವು ಬರುವಾಗ he set taskmasters over them to afflict them. ಅವರನ್ನ ಶ್ರಮೆಪಡಿಸಲಿಕ್ಕೆ, ಅವರನ್ನ ನೋಯಿಸಲಿಕ್ಕೆ ಕೆಲವು ಜನರನ್ನ ನೇಮಿಸ್ತಾನೆ. That didn't work. ಅವರು ಕೆಲಸ ಮಾಡಲಿಲ್ಲ. They still multiplied. ಆದ್ರೂ ಕೂಡ ಅವರು ಅಭಿವೃದ್ಧಿ ಹೊಂದುತ್ತಾ ಬಂದ್ರು. Then in verse 13, 13ನೇ ವಚನದಲ್ಲಿ they made that slavery more rigorous. ಆ ಒಂದು ದಾಸತ್ವವನ್ನ ಇನ್ನು ಬಹಳ ಕ್ರೂರತ್ವಕ್ಕೆ ನಡೆಸ್ತಾರೆ. Their lives became bitter and hard. ಅವರ ಜೀವಿತಗಳು ಬಹಳ ಕಠಿಣವಾಗಿ ಬಹಳ ಕಷ್ಟಕರವಾದವು. Even that did not limit the number of Israelites. ಆದಾಗ್ಯೂ ಕೂಡ ಅದು ಕೂಡ ಇಸ್ರಾಯೇಲರ ಸಂಖ್ಯೆಯನ್ನ ಮಿತಿಗೊಳಿಸಲಿಕ್ಕೆ They ಸಾಧ್ಯವಾಗಿಲ್ಲ. still increased. ಅವರು ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. Then verse 15, 15ನೇ ವಚನ, the king got hold of the midwives, that is the nurses who attended the birth of the children, and said, if they are giving birth to Israelites, if they are giving birth to male child, you should kill them. ಅಲ್ಲಿ ಸೂಲಗಿತ್ತಿಯರೊಟ್ಟಿಗೆ ಅರಸನು ಮಾತನಾಡಿ ಇಸ್ರಾಯೇಲರ ಹೆಂಗಸರು ಗಂಡು ಮಕ್ಕಳನ್ನೆತ್ತರೆ ಅವರನ್ನು ಕೊಲ್ಲಬೇಕೆಂಬುದಾಗಿ ಆದೇಶ ಹೊರಡಿಸ್ತಾನೆ. But verse 17 says the midwives feared God. ಆದ್ರೆ 17ನೇ ವಚನ ಹೇಳ್ತದೆ, ಆದ್ರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾಗಿದ್ದರು. They did not kill any children. ಅವರು ಯಾವ ಮಕ್ಕಳನ್ನು ಕೊಲ್ಲಲಿಲ್ಲ. Then in verse 22 we see another step that Pharaoh is taking. ಆದ್ರ 22ನೇ ವಚನದಲ್ಲಿ ನೋಡ್ತೇವೆ ಮತ್ತೊಂದು ಹೆಜ್ಜೆಯನ್ನು ಫರೋಹನು ತೆಗೆದುಕೊಳ್ತಾ ಇದ್ದಾನೆ. That was an order to the Israelitish families. ಅದು ಇಸ್ರಾಯೇಲರ ಕುಟುಂಬಕ್ಕಿದ್ದಂತಹ ಒಂದು ಆಜ್ಞೆಯಾಗಿತ್ತು. If a son is born in your house, he should be cast into the river. ನಿಮ್ಮ ಮನೆಯಲ್ಲಿ ಒಂದು ಗಂಡು ಮಗು ಹುಟ್ಟುವುದಾದ್ರೆ ಆ ಮಗುವನ್ನ ನೈಲ್ ನದಿಯಲ್ಲಿ ಎಸೆಯಬೇಕು. So we can see that the Israelites were in great danger at that time. ಆ ಸಮಯದಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರು ಬಹಳ ದೊಡ್ಡ ಅಪಾಯದಲ್ಲಿದ್ದರು. What am I trying to say? ನಾನೇನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ, This family which we are pondering upon did not exercise their faith in favorable time. ನಾವು ಪರಿಗಣಿಸ್ತಾ ಇದ್ದಂತ ಈ ಕುಟುಂಬ ಅವರಿಗೆ ಅನುಕೂಲವಾಗಿದ್ದಂತ ಸಮಯದಲ್ಲಿ ಅಲ್ಲ ಅವರು ನಂಬಿಕೆಯನ್ನ ಅವರು ತೋರ್ಪಡಿಸುತ್ತಾ ಇದ್ದದ್ದು. Time was very difficult. ಸಮಯವು ಬಹಳ ಕ್ಲಿಷ್ಟಕರವಾಗಿತ್ತು. Authorities were working against them. ಆ ಒಂದು ಅಧಿಕಾರಿಗಳು ಅವರಿಗೆ ವಿರೋಧವಾಗಿ ಕಾರ್ಯ ಮಾಡ್ತಾ ಇದ್ರು. Their next generation was in danger. ಅವರ ಮುಂದಿನ ತಲೆಮಾರು ಅಪಾಯದಲ್ಲಿತ್ತು. In such dangerous situation, in the midst of such dangers, these people exercised their faith. ಅಂತ ಅಪಾಯದ ಕಾಲಘಟ್ಟದ ಮಧ್ಯದಲ್ಲಿಯೂ ಕೂಡ ಈ ಜನರು ನಂಬಿಕೆಯನ್ನು ಅಭ್ಯಾಸಿಸ್ತಾ ಇದ್ರು. Dear brothers and sisters, this morning as we are pondering upon this portion, this family challenges us, isn't it? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಮುಂಜಾನೆ ವೇಳೆಯಲ್ಲಿ ಧ್ಯಾನ ಮಾಡ್ತಾ ಇರುವಂತ ಕುಟುಂಬ ಬಹಳ ಅಪಾಯದಲ್ಲಿತ್ತು. Many a time we blame various things. ನಾವು ಅನೇಕ ಸಾರಿ ಅನೇಕ ವಿಷಯಗಳ ಕುರಿತಾಗಿ ನಾವು ದೂಷಿಸ್ತೇವೆ. We don't have this, we don't have that, we can live only like this. ನಮಗೆ ಇದಿಲ್ಲ, ನಮಗೆ ಅದಿಲ್ಲ, ನಾವು ಹೀಗೆ ಮಾತ್ರ ಜೀವಿಸಲಿಕ್ಕೆ ಸಾಧ್ಯ. Times are difficult, we cannot do this, we cannot do that. ಸಮಯಗಳು ಬಹಳ ಕಷ್ಟಕರವಾಗಿದೆ, ನಾವು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. Dear brothers and sisters, if this family could live a life of faith in such times, we too ought to live a life of faith in this time. ಈ ಕುಟುಂಬವು ಈ ರೀತಿಯಾದಂತ ಜೀವಿತವನ್ನ ಇಂಥ ಕ್ಲಿಷ್ಟಕರವಾದ ಕಾಲದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾದದ್ದೇ ಆಗಿದ್ದರೆ ನಾವು ಕೂಡ ನಂಬಿಗಸ್ತಿಕೆ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯ. Now having seen this introductory things, ಈ ಪರಿಚಯದ ವಿಷಯಗಳನ್ನ ಹೇಳಿದ ನಂತರ now let us see how this family exercised their faith. ಈ ಕುಟುಂಬವು ತಮ್ಮ ನಂಬಿಕೆಯನ್ನು ಹೇಗೆ ಅಭ್ಯಾಸ ಮಾಡ್ತೆಂಬುದಾಗಿ ನೋಡೋಣ. I want you to notice two things in connection with that. ಇದಕ್ಕೆ ಸಂಬಂಧಪಟ್ಟಂತೆ ಎರಡು ವಿಷಯಗಳನ್ನು ನೀವು ಗಮನಿಸಬೇಕು. They exercised their faith
in relationship to their husband-wife relationship. ಅವರು ತಮ್ಮ ನಂಬಿಕೆಯನ್ನ ತಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ ಅವರ ಅಭ್ಯಾಸ ಮಾಡಿದರು. And they exercised their faith in connection with the parent-children relationship. ಮತ್ತು ತಮ್ಮ ನಂಬಿಕೆಯ ಜೀವಿತವನ್ನ ಪೋಷಕರು ಮತ್ತು ಮಕ್ಕಳಿಗೆ ಸಂಬಂಧವಾಗಿ ಅವರು ಅಭ್ಯಾಸ ಮಾಡಿಕೊಂಡ್ರು. Let me try to explain that. ನಾನು ಈ ರೀತಿಯಾಗಿ ವಿವರಿಸ್ತೇನೆ. Coming to the first one, ಮೊದಲನೇದಾಗಿ ಬಂದು husband-wife relationship. ಗಂಡ ಹೆಂಡತಿಯರ ಸಂಬಂಧ. Look at verse 23. 23ನೇ ವಚನ ನೋಡ್ರಿ. We will read that again. ಮತ್ತೆ ನಾವು ಓದೋಣ. By faith, Moses, when he was born, was hid 3 months of his parents because they saw he was a proper child and they were not afraid of the king's command. ಅವ್ರ ನಂಬಿಕೆಯಿಂದಲೇ ಆ ಮಗುವನ್ನ 3 ತಿಂಗಳುಗಳ ಕಾಲ ಬಚ್ಚಿಟ್ಟರು ಮತ್ತು ಅವರ ಫರೋಹನ ಆಜ್ಞೆಗೆ ಹೆದರಲಿಲ್ಲ. Notice that they hid the child Moses for 3 months. ಆ ಮಗುವನ್ನ ಅಂದ್ರೆ ಮೋಶೆಯನ್ನ 3 ತಿಂಗಳುಗಳ ಕಾಲ ಅಡಗಿಸಿಟ್ಟರು. Who did that? ಯಾರದನ್ನು ಮಾಡಿದ್ರು? Parents. ಪೋಷಕರು, Parents. ತಂದೆ ತಾಯಿಗಳು. Means ಅಂದ್ರೆ Amram and Jochebed. ಅಮ್ರಾಮನು ಮತ್ತು ಯಾಕೋಬೇದಳು. Father and mother. ತಂದೆ ಮತ್ತು ತಾಯಿ. So that's what the writer to the Hebrews says. Parents. ಅದನ್ನೇ ಇಬ್ರಿಯ ಗ್ರಂಥಕರ್ತನು ತಂದೆ ತಾಯಿಗಳು ಎಂಬುದಾಗಿ ಹೇಳ್ತಾನೆ. Now let's come to Exodus chapter 2. ಈಗ ವಿಮೋಚನಾ ಕಾಂಡ 2ನೇ ಅಧ್ಯಾಯಕ್ಕೆ ನಾವು ಬರೋಣ. Look at verse 3. ವಿಮೋಚನಾ ಕಾಂಡ 2ನೇ ಅಧ್ಯಾಯ 3ನೇ ವಚನ ಓದ್ರಿ. Here Moses himself is writing. ಇಲ್ಲಿ ಮೋಶೆ ತಾನೇ ಬರೆಯುತ್ತಾ ಇದ್ದಾನೆ. Now what did he write? ಅಲ್ಲಿ ಅವನು ಏನ್ ಬರೀತಾ ಇದ್ದಾನೆ? We will read 2 and 3. The woman conceived, bare a son, and when she saw him that he was a goodly child, she hid him 3 months, and when she could not longer hide him, she took for him an ark of bulrushes and daubed it with slime and with pitch and put the child therein, and she laid it in the flags of the river's brink. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚಂದವಾದ ಕೂಸು ಎಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಅವರು ಆಪಿನ ಪೆಟ್ಟಿಗೆಯನ್ನ ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ತೀರದಲ್ಲಿಟ್ಟರು. Who did it? ಯಾರು ಮಾಡಿದ್ರು? She. ಆಕೆ, Mother. ತಾಯಿ. Jochebed. ಯಾಕೋಬೇದಳು. In Hebrews we saw that it is Jochebed and Amram, both of them, parents. ಇಬ್ರಿಯ ಗ್ರಂಥದಲ್ಲಿ ನೋಡ್ತೇವೆ ತಂದೆ ತಾಯಿಗಳು ಅಂದ್ರೆ ಯಾಕೋಬೇದಳು ಮತ್ತು ಅಮ್ರಾಮನು. But in Exodus 2 and 3, when Moses writes about it, he doesn't mention Amram, he mentions only Jochebed. ಇಲ್ಲಿ ಮೋಶೆ ಗ್ರಂಥದಲ್ಲಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ ಅವನು ಆಕೆ ಎಂಬುದಾಗಿ ಯಾಕೋಬೇದಳನ್ನು ಮಾತ್ರ ಉಲ್ಲೇಖಿಸುತ್ತಾನೆ. Now who is right? The writer to the Hebrews or Moses? ಯಾರು ಸರಿ? ಇಬ್ರಿಯ ಗ್ರಂಥಕರ್ತನ ಅಥವಾ ಮೋಶೆಯ? Moses is the son, isn't it? ಮೋಶೆ ಮಗನಾಗಿದ್ದನಲ್ವಾ? So can we say that it is only the mother who was involved in it? ಅಲ್ಲಿ ಕೇವಲ ತಾಯಿ ಮಾತ್ರ ಒಳಗೊಂಡಿದ್ದಾಳೆ ಎಂಬುದಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯನಾ? Because 5 times in these 2 verses he says she. ಈ ವಚನದಲ್ಲಿ 5 ಸಾರಿ ಹೇಳ್ತಾನೆ ಆಕೆ ಆಕೆ ಆಕೆ. But the writer to the Hebrews says parents both were involved. ಅಲ್ಲಿ ಇಬ್ಬರೇ ಗ್ರಂಥಕರ್ತರು ಹೇಳ್ತಾನೆ ತಂದೆ ತಾಯಿ ಇಬ್ಬರು. We know that the scripture doesn't contradict with another scripture. ದೇವರ ವಾಕ್ಯವು ಇನ್ನೊಂದು ಭಾಗಕ್ಕೆ ಎಂದಿಗೂ ಕೂಡ ಅದು ತದ್ವಿರುದ್ಧತೆಯನ್ನು ಹೇಳೋದಿಲ್ಲ. It's God's word. ಇದು ದೇವರ ವಾಕ್ಯ. One cannot contradict the other. ಒಂದು ಇನ್ನೊಂದಕ್ಕೆ ತದ್ವಿರುದ್ಧವಾಗಿರುವುದಿಲ್ಲ. Then how we can understand this? ಆದ್ರೆ ನಾವು ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ? We can explain like this. ಈ ರೀತಿಯಾಗಿ ನಾವು ಅದನ್ನು ವಿವರಿಸಬಹುದು. Both were involved. ಅವರಿಬ್ಬರು ಕೂಡ ಒಳಗೊಂಡಿದ್ದರು. Amram and Jochebed, father and mother, both of them were involved. ಅಮ್ರಾಮನು ಮತ್ತು ಯಾಕೋಬೇದಳು ತಂದೆ ಮತ್ತು ತಾಯಿ
ಇಬ್ಬರು ಕೂಡ ಅದರಲ್ಲಿ ಒಳಗೊಂಡಿದ್ದರು. But it may be the mother who did it practically. ಒಂದು ವೇಳೆ ತಾಯಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿರಬಹುದು. He might have given the ideas. ಒಂದು ವೇಳೆ ಅವನು ಆಕೆಗೆ ಒಂದು ಆಲೋಚನೆಯನ್ನು ಕೊಟ್ಟಿರಬಹುದು. He might have brought in things that were necessary for that. ಅದಕ್ಕೋಸ್ಕರವಾಗಿ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಅವನು ತೆಗೆದುಕೊಂಡು ಬಂದಿರಬಹುದು. But it is Jochebed, the mother, who put it all together. ಒಂದು ವೇಳೆ ತಾಯಿ ಯಾಕೋಬೇದಳು ಇವೆಲ್ಲವನ್ನು ಕೂಡ ಒಟ್ಟಾಗಿಟ್ಟಿರಬಹುದು. So there is no contradiction. Both were involved. ಅದರಲ್ಲಿ ಯಾವುದೇ ರೀತಿಯಾದಂತಹ ತದ್ವಿರುದ್ಧತೆ ಇಲ್ಲ, ಇಬ್ಬರು ಕೂಡ ಒಳಗೊಂಡಿದ್ದಾರೆ. Doesn't mean that Amram was sitting in the front room in an easy chair and giving commands from inside, and she was doing all that in the backside. ಅಮ್ರಾಮನು ಮುಂದುಗಡೆ ಕುಳಿತುಕೊಂಡು ಆರಾಮವಾಗಿ ಕುಳಿತುಕೊಂಡು ಅಲ್ಲಿಂದ ಹಿಂದುಗಡೆ ಕೆಲಸ ಮಾಡ್ತಾ ಇದ್ದಂತ ತಾಯಿಗೆ ಆಜ್ಞಾಪಿಸುತ್ತಾ ಇದ್ದನೆಂಬುದಾಗಿ ಅರ್ಥನಾ? That is what happens in the homes, isn't it? ಮನೆಯಲ್ಲಿ ಅದೇ ನಡೀತದಲ್ವಾ? You get only commands from the front side. ಆ ಒಂದು ಆಜ್ಞೆಗಳನ್ನ ಮುಂದಿನಿಂದ ನಾವು ಪಡೆದುಕೊಳ್ತೇವೆ. No, we should not understand it like that. ಆ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. Amram was involved. ಅಮ್ರಾಮನು ಅದರಲ್ಲಿ ಒಳಗೊಂಡಿದ್ದನು. Whatever he could do, he did. ಅವನು ಏನು ಮಾಡಲಿಕ್ಕೆ ಸಾಧ್ಯವಾಗಿತ್ತು ಅದನ್ನು ಮಾಡಿದನು. He gave the ideas. ಅವನು ಆಲೋಚನೆಯನ್ನು ಕೊಟ್ಟನು. And the things that were necessary from outside, he might have collected and brought in home. ಒಂದು ವೇಳೆ ಅದಕ್ಕೆ ಅವಶ್ಯಕವಾದಂತ ವಿಷಯಗಳನ್ನ ಅಥವಾ ವಸ್ತುಗಳನ್ನ ಅವನು ಸಂಗ್ರಹಿಸಿ ತೆಗೆದುಕೊಂಡು ಬಂದಿದ್ದನು. But she practically did all that. ಆದ್ರೆ ಆಕೆ ಪ್ರಾಯೋಗಿಕವಾಗಿ ಅವೆಲ್ಲವನ್ನು ಕೂಡ ಮಾಡಿದಳು. So both were involved. ಅವರಿಬ್ಬರು ಕೂಡ ಒಳಗೊಂಡಿದ್ದರು. We may put it this way. ನಾವು ಈ ರೀತಿಯಾಗಿ ಹೇಳೋಣ, Amram gave the leadership. ಅಮ್ರಾಮನು ನಾಯಕತ್ವವನ್ನು ವಹಿಸಿದನು. Jochebed submitted and did it practically. ಯಾಕೋಬೇದಳು ಅದಕ್ಕೆ ಅಧೀನಳಾಗಿ ಪ್ರಾಯೋಗಿಕವಾಗಿ ಅದನ್ನು ಮಾಡಿದಳು. Loving leadership and loving submission. ನಾಯಕತ್ವವನ್ನು ಪ್ರೀತಿಸಿ ಅಧೀನತೆಯನ್ನ ಪ್ರೀತಿಸಿದಳು. That is what we see in this family. Thousands of years before Ephesians were written. ಈ ಒಂದು ಕುಟುಂಬದಲ್ಲಿ ಅದನ್ನೇ ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಬರೆಯುವುದಕ್ಕಿಂತ ಸಾವಿರಾರು ವರ್ಷಗಳ ಮುಂಚೆಯೇ ಈ ಒಂದು ವಿಷಯವನ್ನ ನಾವು ನೋಡ್ತೇವೆ. They knew the family order. ಅಂದ್ರೆ ಅವರಿಗೆ ಕುಟುಂಬವಾದಂತಹ ಒಂದು ಯಜ್ಞವೇದಿ ಅವರಿಗೆ ಗೊತ್ತಿತ್ತು. As I mentioned in one of the sessions, they might have known it from the creation order itself. ಒಂದು ವೇಳೆ ನಾನು ಮೊದಲು ಹೇಳಿದ ಹಾಗೆ ಅವರು ಅದನ್ನ ಸೃಷ್ಟಿಯಿಂದಲೇ ತಿಳ್ಕೊಂಡಿರಬಹುದು. That order which God had set up right in the beginning, that they knew and they practiced this in their home. ಆ ಕ್ರಮಾಂಕವನ್ನ ಆದಿಯಲ್ಲಿಯೇ ದೇವರು ಇಟ್ಟಂತ ಆ ಒಂದು ಕ್ರಮಾಂಕವನ್ನ ತಿಳಿದುಕೊಂಡು ಅವರು ಅದನ್ನ ಪ್ರಾಯೋಗಿಕವಾಗಿ ನಡೆಸಿದರು. In Ephesians 5:22 we saw, wives, submit to your own husband. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡಿದೆವು, ಹೆಂಡತಿಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. In verse 25, husbands, love your own wives. 25 ವಚನದಲ್ಲಿ ನೋಡ್ತೇವೆ, ಪುರುಷರೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. Amram and Jochebed kept that order in that time. ಅಮ್ರಾಮ ಮತ್ತು ಯಾಕೋಬೇದಳು ತಮ್ಮ ಮನಸ್ಸಿನಲ್ಲಿ ಆ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದರು. Let me tell you one thing. ನಾನು ಒಂದು ವಿಷಯವನ್ನು ಹೇಳ್ತೇನೆ. If only there is this order kept in the husband-wife relationship, then only we can expect a blessed generation to come after them. ಗಂಡ ಹೆಂಡತಿಯರ ಮನಸ್ಸಿನಲ್ಲಿ ಕ್ರಮಾಂಕವನ್ನು ಇಟ್ಟುಕೊಂಡಾಗ ಮಾತ್ರವೇ ಮುಂದಿನ ತಲೆಮಾರುಗಳಲ್ಲಿ ಇಂತಹ ನಂಬಿಗಸ್ತಿಕೆ ತಲೆಮಾರುಗಳನ್ನ ಅಪೇಕ್ಷಿಸುವುದಕ್ಕೆ ಸಾಧ್ಯ. When we come to Matthew's gospel, ನಾವು ಮತ್ತಾಯನ ಸುವಾರ್ತೆಗೆ ನಾವು ಬರೋಣ. in the order in which the things are written there shows this truth very clearly. ಅಲ್ಲಿ ಬರೆದಂತಹ ಕ್ರಮಾಂಕದಲ್ಲಿ ಈ ಸತ್ಯಾಂಶಗಳು ಬಹಳ ಸ್ಪಷ್ಟವಾಗಿ ನಮಗೆ ಕಂಡು ಬರುತ್ತವೆ. When we come to the beginning of chapter 19, we see the Lord entering into Perea for the ministry. 19ನೇ ಅಧ್ಯಾಯದಲ್ಲಿ ಕರ್ತನು ಸೇವೆಗೋಸ್ಕರವಾಗಿ ಅಲ್ಲಿ ಪ್ರವೇಶಿಸುವಂತದನ್ನ ನೋಡ್ತೇವೆ. He goes beyond Jordan. ಅವರು ಯೋರ್ದಾನನ್ನ ದಾಟಿ ಹೋಗುತ್ತಾನೆ. And then we see the Pharisees coming and asking a question in connection with the permanence of marital relationship. ಆ ಒಂದು ವಿವಾಹದ ಸಂಬಂಧವಾದಂತಹ ವಿಷಯವಾಗಿ ಫರಿಸಾಯರು ಬಂದು ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂತದನ್ನು ನೋಡ್ತೇವೆ. Is it lawful for a man to put away his wife for every cause? ಒಂದು ಹೆಂಡತಿ ಒಬ್ಬ ಪುರುಷನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವಂತದ್ದು ಸತ್ಯ ನ್ಯಾಯವೆಂಬುದಾಗಿ ಕೇಳ್ತಾರೆ. In answer, the Lord takes their attention to what it was in the beginning. ಅದಕ್ಕೆ ಉತ್ತರವಾಗಿ ಕರ್ತನು ಆ ಒಂದು ಆದಿಯಲ್ಲಿದ್ದಂತಹ ವಿಷಯವನ್ನ ಅವರ ಗಮನಕ್ಕೆ ತರುತ್ತಾನೆ. Then in verse 6 he says,
What therefore God had joined together, let not man put asunder. 6ನೇ ವಚನದಲ್ಲಿ ಆತನು ಹೇಳ್ತಾನೆ, ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು. There the Lord upheld the permanence of the husband-wife relationship. ಅಲ್ಲಿ ಕರ್ತನು ತಾನೇ ಗಂಡ ಹೆಂಡತಿಯರ ಪ್ರಾಮುಖ್ಯವಾದಂತಹ ಒಂದು ಸಂಬಂಧವನ್ನ ಎತ್ತಿ ತೋರಿಸುತ್ತಾನೆ. Man has no right to separate it. ಮನುಷ್ಯನಿಗೆ ಅದನ್ನು ಬೇರ್ಪಡಿಸಲಿಕ್ಕೆ ಯಾವ ಅಧಿಕಾರವೂ ಇಲ್ಲ. As we often take the oath, we say, only death do us part and nothing else. ನಾವು ಅನೇಕ ಸಾರಿ ಹೇಳ್ತಾ ಬರ್ತೇವೆ, ಮರಣವು ಮಾತ್ರವೇ ಅವರನ್ನು ಅಗಲಿಸಬೇಕೇ ಹೊರತು ಬೇರೆ ಯಾವುದಕ್ಕೂ ಅಗಲಿಸುವಂತ ಸಾಧ್ಯತೆ ಇಲ್ಲ. So in the beginning of the chapter 19 we see about the husband-wife relationship. 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯ ಪ್ರಾರಂಭದಲ್ಲಿ ನಾವು ನೋಡ್ತೇವೆ ಗಂಡ ಹೆಂಡತಿಯರ ಸಂಬಂಧ. What do you have in chapter 19 verse 13 onwards? 19ನೇ ಅಧ್ಯಾಯ 13ನೇ ವಚನದಿಂದ ನಮಗೇನಿದೆ? There we see some mothers coming to the Lord with their children. ಕೆಲವು ತಾಯಂದ್ರು ಅವರ ಮಕ್ಕಳ ಜೊತೆಯಲ್ಲಿ ಕರ್ತನ ಬಳಿಗೆ ಬರುವಂತದನ್ನು ನೋಡ್ತೇವೆ. They brought him to him so that he may bless them. ಅವರು ಆತನ ಬಳಿಗೆ ಬಂದು ಆತನಿಂದ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಅವರು ಬರ್ತಾರೆ. In verse 15 we are told that he laid his hands on them and blessed them and they departed. ಮತ್ತು 15ನೇ ವಚನದಲ್ಲಿ ನೋಡ್ತೇವೆ, ಅವರ ತಲೆಯ ಮೇಲೆ ಕೈಗಳನ್ನಿಟ್ಟು ಆಶೀರ್ವದಿಸಿದನು, ನಂತರ ಅವರು ಹೊರಟು ಹೋದರು. Notice the order there. ಅಲ್ಲಿ ಕ್ರಮವನ್ನು ನೋಡ್ರಿ. At first, the first part of chapter 19 we see about husband-wife relationship. 19ನೇ ಅಧ್ಯಾಯದ ಪ್ರಾರಂಭದಲ್ಲಿ ಗಂಡ ಹೆಂಡತಿಯರ ಸಂಬಂಧವನ್ನು ನಾವು ನೋಡ್ತೇವೆ. It's permanent, that should be kept permanent. ಅದು ಶಾಶ್ವತವಾದದ್ದು, ಅದು ಶಾಶ್ವತವಾಗಿ ಇಡಲ್ಪಡಬೇಕು. After that we see the children being blessed. ಅಲ್ಲಿ ನಂತರದಲ್ಲಿ ನಾವು ನೋಡ್ತೇವೆ ಮಕ್ಕಳು ಆಶೀರ್ವದಿಸಲ್ಪಟ್ಟರು. Holy Spirit brings these two things together there in that same order. ಆ ಒಂದು ಕ್ರಮದಲ್ಲಿಯೇ ಪರಿಶುದ್ಧಾತ್ಮನು ಈ ಎರಡು ವಿಷಯಗಳನ್ನು ಕ್ರಮವಾಗಿ ತರುತ್ತಾನೆ. There also we see the same truth. ಅಲ್ಲಿ ಅದೇ ಸತ್ಯವನ್ನು ಕೂಡ ಅವರು ಪಡೆದುಕೊಳ್ಳುತ್ತಾರೆ. Only in the homes where husband-wife relationship are intact, there only we can see or we can expect a generation which are blessed by God. ಓ ಗಂಡ ಹೆಂಡತಿಯ ಸಂಬಂಧವನ್ನ ಮನೆಯಲ್ಲಿ ಮಾತ್ರವೇ ನೋಡ್ಲಿಕ್ಕೆ ಸಾಧ್ಯ. ಅದರ ಮುಖಾಂತರವಾಗಿ ಮುಂದೆ ಬರುವಂತಹ ತಲೆಮಾರುಗಳು ಆಶೀರ್ವದಿಸಲ್ಪಡುತ್ತವೆ. Where husband-wife relationship is not right, don't expect the children to be blessed. ಎಲ್ಲಿ ಗಂಡ ಹೆಂಡತಿಯರ ಸಂಬಂಧ ಸರಿಯಾಗಿ ಇರುವುದಿಲ್ಲವೋ ಖಂಡಿತವಾಗಿ ಕೂಡ ಮಕ್ಕಳ ಆಶೀರ್ವಾದವನ್ನು ಎಂದಿಗೂ ಕೂಡ ಎದುರು ನೋಡಬೇಡ್ರಿ. Yes, in such families also God can be gracious and bring up certain children out of them, no doubt. ಒಂದು ವೇಳೆ ಅಂತ ಕುಟುಂಬಗಳಲ್ಲಿಯೂ ಕೂಡ ಕರ್ತನ ಕೃಪೆಯುಳ್ಳವನಾಗಿ ಮಕ್ಕಳನ್ನ ಒಂದು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಬರಬಹುದು, ಸಂದೇಹವಿಲ್ಲ. But in general rule, what we can say is, where the father-mother relationship is right, there only we can see a blessed family coming out. ಆದ್ರೆ ಸಾಮಾನ್ಯವಾದಂತಹ ಒಂದು ರೂಲ್ಸ್ ಅಲ್ಲಿ ನಾವು ನೋಡುವುದಾದ್ರೆ, ಎಲ್ಲಿ ತಂದೆ ತಾಯಿಯ ಸಂಬಂಧವು ಸರಿ ಇರ್ತದೋ ಅಲ್ಲಿ ಮಾತ್ರವೇ ಮಕ್ಕಳು ಉತ್ತಮವಾದಂತಹ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ. Leadership and submission, or authority and submission, ought to be there in the homes. ನಾಯಕತ್ವ ಮತ್ತು ಅಧೀನತೆ ಅಥವಾ ಆಡಳಿತ ಮತ್ತು ಅಧೀನತೆ ಅದು ಮನೆಯಲ್ಲಿ ಮಾತ್ರವೇ ಇರಲಿಕ್ಕೆ ಸಾಧ್ಯ. You might have heard this illustration. ಒಂದು ವೇಳೆ ಈ ಒಂದು ವಿವರಣೆಯನ್ನು ಕೇಳಿರಬಹುದು. Very often it is used in family related meetings. ನಮ್ಮ ಕೌಟುಂಬಿಕ ಸಮ್ಮೇಳನದ ಸಮಯದಲ್ಲಿ ಅನೇಕ ಸಾರಿ ಇದು ಉಪಯೋಗಿಸಲ್ಪಟ್ಟಿದೆ. Husband and wife and children, they were sitting in the front room. ಆ ಗಂಡ ಹೆಂಡತಿ ಮಕ್ಕಳು ಅವರು ಮುಂದಿನ ಕೋಣೆಯಲ್ಲಿ ಕುಳಿತಿದ್ರು. Then suddenly some guests came in the house. ಆ ಮನೆಗೆ ಸಡನ್ ಆಗಿ ಕೆಲವು ಗೆಸ್ಟ್ಗಳು ಬಂದ್ರು. And guests came inside the room and sat down. ಅಲ್ಲಿ ಅತಿಥಿಗಳು ಬಂದು ರೂಮ್ ನಲ್ಲಿ ಕುಳಿತುಕೊಳ್ತಾರೆ. And the father said, now you children, you go to the inner room and play there. ಅಲ್ಲಿ ತಂದೆ ಹೇಳ್ತಾನೆ, ಮಕ್ಕಳೇ ನೀವು ಒಳಗೆ ಹೋಗಿ ಆಟ ಆಡ್ಕೊಳ್ಳಿ, because the guests have come. ಯಾಕಂದ್ರೆ ಅತಿಥಿಗಳು ಬಂದಿದ್ದಾರೆ. And the children went inside room. ಆಗ ಮಕ್ಕಳು ಒಳಗಿನ ಕೋಣೆಗೆ ಹೋಗ್ತಾರೆ. And these parents were talking to that guest and sitting in the front room. ಈ ಪೋಷಕರು ಆ ಅತಿಥಿಗಳೊಟ್ಟಿಗೆ ಮಾತನಾಡುತ್ತಾ ಮುಂದಿನ ಕೋಣೆಯಲ್ಲಿ ಕುಳಿತಿದ್ದಾರೆ. Suddenly there was big noise in that room where children were playing. ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಂತಹ ಕೋಣೆಯಲ್ಲಿ
ದೊಡ್ಡ ಶಬ್ದ ಬರ್ತದೆ. They were shouting and screaming. ಅವರು ಕೂಗುತ್ತಾ ಕಿರ್ಚ್ತಾ ಇದ್ದಾರೆ. And these parents thought, what is happening inside? ಅಲ್ಲಿ ತಂದೆ ತಾಯಿಗಳಿಗೆ ಅಲ್ಲಿ ಒಳಗೆ ಏನಾಯ್ತಂತ ಗಾಬರಿ. They went and knocked the room. ಅವರು ಮನೆಗೆ ಒಳಗೆ ಹೋಗಿ ಆ And- ಕೋಣೆಯ ಬಾಗಿಲನ್ನು And the ತಟ್ತಾರೆ. children opened the door. ಅಲ್ಲಿ ಮಕ್ಕಳ ಬಾಗಿಲನ್ನು ತೆರೀತಾರೆ. And the parents were surprised. ಆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಆಯ್ತು. Children, they were fighting each other. ಮಕ್ಕಳು ಒಬ್ಬರಿಗೊಬ್ಬರು ಹೊಡೆದಾಡ್ತಾ ಇದ್ದಾರೆ. One has the chair in his hand. ಒಬ್ಬನ ಕೈಯಲ್ಲಿ ಕುರ್ಚಿ ಇದೆ. He was going to beat the other. ಅವನು ಇನ್ನೊಬ್ಬನನ್ನ ಹೊಡಿಲಿಕ್ಕೆ ಹೋಗ್ತಾ The other ಇದ್ದಾನೆ. one took the pillow in her hand. ಒಬ್ಬನು ತನ್ನ ಕೈಯಲ್ಲಿ ದಿಂಬಿಡ್ಕೊಂಡಿದ್ದಾನೆ. And she was trying to beat the other one. ಅವಳು ಇನ್ನೊಬ್ಬನನ್ನ ಹೊಡಿಲಿಕ್ಕೆ ಪ್ರಯತ್ನಿಸ್ತಾ The ಇದ್ದಾಳೆ. father asked, what are you doing? ಅವ ತಂದೆ ಕೇಳ್ತಾನೆ, ನೀವೇನ್ ಮಾಡ್ತಾ ಇದ್ದೀರಾ? And the children turned to him and said, ಮಕ್ಕಳು ಅವನಿಗೆ ಹೇಳ್ತಾರೆ, we are playing. ನಾವು ಆಟ ಆಡ್ತಾ ಇದ್ದೇವೆ. You are playing your what like this? ನೀವ್ ಈ ರೀತಿಯಾಗಿ ಆಟ ಆಡದ? Going to beat each other? ಒಬ್ಬರಿಗೊಬ್ಬರು ಹೊಡೆದಾಡ್ತಾ? And they said, no, we are not beating each other. ಇಲ್ಲ ಇಲ್ಲ ಇಲ್ಲ, ನಾವು ಹೊಡೆದಾಡ್ತಾ ಇಲ್ಲ. And then the father asked, what are you playing? ಮತ್ತೆ ಅವ್ರ ತಂದೆ ಕೇಳ್ತಾರೆ, ನೀವ್ ಯಾವ ಆಟ ಆಡ್ತಾ ಇದ್ದೀರಾ? Children answered like this, ಮಕ್ಕಳು ಈ ರೀತಿಯಾಗಿ ಉತ್ತರ ಕೊಡ್ತಾರೆ, we are playing daddy and mummy. ನಾವು ಅಪ್ಪ ಅಮ್ಮ ಆಟ ಆಡ್ತಾ ಇದೀವಿ. We are playing daddy and mummy. ನಾವು ಅಪ್ಪ ಅಮ್ಮ ಆಟ ಆಡ್ತಾ ಇದೀವಿ. When there are no guests, this is what's happening in the house. ಅತಿಥಿಗಳು ಇಲ್ಲದೆ ಇರುವಾಗ ಮನೆಯಲ್ಲಿ ನಡೆಯೋದು ಇದೆ. And when the guests are there, children are playing that inside. ಆದ್ರೆ ಅಪ್ಪ ಗೆಸ್ಟ್ಗಳು ಇದ್ದಾಗ ಮಕ್ಕಳು ಒಳಗೆ ಆಟ ಆಡ್ತಾರೆ. What does this illustration speak to us? ಈ ಒಂದು ಘಟನೆ ನಮಗೇನು ಹೇಳ್ತದೆ? We have to keep our relationship right. Then only we can expect Moses and Aaron to come out of our home. ಈ ರೀತಿಯಾದಂತ ಉತ್ತಮವಾದಂತ ಸಂಬಂಧಗಳನ್ನ ನಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ಮಾತ್ರವೇ ಮೋಶೆ ಮತ್ತು ಆರೋನರನ್ನ ಅಪೇಕ್ಷಿಸಲಿಕ್ಕೆ ಸಾಧ್ಯ. So in this family we see that the relationship between the husband and wife was intact. ಈ ಕುಟುಂಬದಲ್ಲಿ ಗಂಡ ಹೆಂಡತಿಯ ಸಂಬಂಧ ಸರಿಯಾದ ರೀತಿಯಲ್ಲಿ ಇದ್ದಂತದನ್ನ ನಾವು ನೋಡ್ತೇವೆ. It was according to that order which God had set for the families. ಒಂದು ಕುಟುಂಬಕ್ಕೆ ದೇವರು ಇಟ್ಟಂತ ಕ್ರಮಾಂಕದಲ್ಲಿಯೇ ಈ ಕುಟುಂಬವು ಇತ್ತು. When you see some families, maybe women are more able, educated and able to, do things better. ಒಂದು ವೇಳೆ ಕೆಲವು ಕುಟುಂಬಗಳಲ್ಲಿ ವಿದ್ಯಾವಂತರು ಬಹಳ ಪರಿಣಿತರು ಚೆನ್ನಾಗಿರ್ಬಹುದು. Even such abilities of the wife should be used in such a way that it would help the husbands to do their roles better. ಆ ರೀತಿಯಾದಂತ ವಿಷಯದಲ್ಲಿಯೂ ಕೂಡ ಹೆಂಡತಿಯು ಆ ಗಂಡನಿಗೆ ಅವರ ಕೆಲಸಗಳು ಸುಲಭವಾಗುವಂತೆ ಸಹಾಯ ಮಾಡಬೇಕು. In such situations, the women should not override or overrule, but be in supporting relationship to the husband so that he can do his duties better. ಆದ್ರೆ ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಹೆಂಡತಿಯು ಗಂಡನ ಮೇಲೆ ಅಧಿಕಾರವನ್ನು ಚಲಾಯಿಸಬಾರದು. ಆಗ ಮಾತ್ರವೇ ಆ ರೀತಿಯಾದಂತ ಉತ್ತಮವಾದ ಬೆಳವಣಿಗೆ ನಡೆಯಲಿಕ್ಕೆ ಸಾಧ್ಯ. God can bless only such places. ಆ ಸ್ಥಳಗಳನ್ನು ಮಾತ್ರವೇ ದೇವರು ಆಶೀರ್ವದಿಸಲಿಕ್ಕೆ ಸಾಧ್ಯ. Now let us see the parent-children relationship. ಈಗ ನಾವು ಪೋಷಕರು ಮತ್ತು ಮಕ್ಕಳ ಸಂಬಂಧವನ್ನು ನೋಡಿಕೊಳ್ಳೋಣ. As I mentioned, in this home, parent-children relationship also was according to the faith, according to God's word. ನಾನು ಹೇಳಿದ ಹಾಗೆ ಈ ಒಂದು ಮನೆಯಲ್ಲಿ ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧಗಳು ಕೂಡ ದೇವರ ವಾಕ್ಯಕ್ಕನುಸಾರವಾಗಿ ನಂಬಿಗಸ್ತಿಕೆಯಿಂದ ಇದ್ದದ್ದನ್ನು ನಾವು I ನೋಡ್ತೇವೆ. want you to notice three things here in connection with that. ಇದಕ್ಕೆ ಸಂಬಂಧವಾಗಿ ಮೂರು ಸಂಗತಿಗಳನ್ನ ನೀವು ಗಮನಿಸಬೇಕೆಂಬುದಾಗಿ ನಾನು ಅಪೇಕ್ಷಿಸ್ತೇನೆ. Number one, ಮೊದಲನೇದಾಗಿ they saw that the child was a proper child. ಅವ್ರು ನೋಡಿದ್ರು ಆ ಮಗುವು ಚಂದವಾದಂತಹ ಮಗು. In the middle of verse 23 we have it. 23ನೇ ವಚನದ ಪ್ರಾರಂಭ ಮಧ್ಯಭಾಗದಲ್ಲಿ ನಾವು ಅದನ್ನು ಓದ್ತೇವೆ. They hid the child for 3 months because they saw he was a proper child. ಆ ಮಗುವನ್ನು 3 ತಿಂಗಳ ಕಾಲ ಅಡಗಿಸಿಟ್ಟರು. ಯಾಕೆಂದ್ರೆ ಆ ಮಗು ಬಹಳ ಚಂದವಾದದ್ದು. What does that mean? ಅದರ ಅರ್ಥ ಏನು? Does it mean like this? ಆ ರೀತಿಯಾಗಿ ಇದ ಅರ್ಥ? They looked at the child. ಆ ಮಗುವನ್ನು ನೋಡ್ತಾರೆ. Very fair. ಬಹಳ ಬೆಳ್ಳಗಿತ್ತು. Long nose. ಉದ್ದ ಮೂಗು. Curly hair. ಗುಂಗುರು ಕೂದಲು. Blue eyes. ನೀಲಿ ಕಣ್ಣುಗಳು. How can we throw this child in the water? ಈ ಮಗುವನ್ನು ಹೇಗೆ ನೀರಲ್ಲಿ ಬಿಸಾಕೋಣ? No, we will keep him. ಇಲ್ಲ ಈ ಮಗುವನ್ನು ಇಟ್ಕೊಳ್ಳೋಣ. If he were not so beautiful, we could have thrown it. ಒಂದು ವೇಳೆ ಇಷ್ಟು ಸುಂದರವಾಗಿ ಮಗು ಇಲ್ದಿದ್ರೆ ನಾವು ಬಿಸಾಡಬಹುದಾಗಿತ್ತು. Is that what it means? ಅದರ ಅರ್ಥ ಅದ?
No, that's not the meaning of it. ಅದಲ್ಲ ಅದರ ಅರ್ಥ. Let's read certain other portions also. ಕೆಲವು ಬೇರೆ ಭಾಗಗಳನ್ನು ಕೂಡ ನಾವು ಓದಿಕೊಳ್ಳೋಣ. Come to Exodus chapter 2. ವಿಮೋಚನ ಕಾಂಡ 2ನೇ ಅಧ್ಯಾಯಕ್ಕೆ ಬನ್ರಿ. Again, verses 2 and 3. 2 ಮತ್ತು 3ನೇ ವಚನ. ವಿಮೋಚನ ಕಾಂಡ There- 2ನೇ ಅಧ್ಯಾಯ 2 ಮತ್ತು 3ನೇ ವಚನ. There we see. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನೆತ್ತು, ಅದು ಚಂದವಾದ ಕೂಸು ಎಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ Verse 2. When she saw that he was a goodly child. ಆಕೆ ಚಂದವಾದಂತ ಕೂಸು ಎಂದು ತಿಳಿದು. Now come to another portion. ಮತ್ತೊಂದು ವಾಕ್ಯ ಬನ್ರಿ. That's in Acts 7. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ. In Acts 7 we see the sermon of Stephen. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದಲ್ಲಿ ಒಂದು ಸ್ಟೆಫನನ ಪ್ರಸಂಗವನ್ನು ನೋಡ್ತೇವೆ. Before he was martyred, he gave the sermon. ಅವನು ಕಲ್ಲೆಸೆದು ಕೊಲ್ಲಲ್ಪಡುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಸಂದೇಶವನ್ನು ಕೊಡ್ತಾನೆ. He was narrating the history of Israelites. He was narrating the history of ಅವನು Israelites. ಇಸ್ರಾಯೇಲಿನ ಚರಿತ್ರೆಯನ್ನ ವಿವರಿಸ್ತಾ ಇದ್ದಾನೆ. He refers to the birth of Moses. ಅವನು ಮೋಶೆಯ ಜನನವನ್ನ ಉಲ್ಲೇಖಿಸ್ತಾನೆ. Look at verse 20. 20ನೇ ವಚನ ನೋಡ್ರಿ. In which time Moses was born and was exceeding fair and nourished up in his father's house 3 months. ಆ ಸಮಯದಲ್ಲಿಯೇ ಮೋಶೆಯು ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು. There we see that he was exceedingly fair. ಅವನು ದಿವ್ಯ ಸುಂದರಾಂಗನಾಗಿದ್ದನೆಂಬುದಾಗಿ ನೋಡ್ತೇವೆ. Another translation says like this. ಮತ್ತೊಂದು ವಾಕ್ಯವಾಗಿ ಹೇಳ್ತದೆ, ಭಾಷಾಂತರ ಹೇಳ್ತದೆ, He was beautiful in God's sight. ಅವನು ದೇವರ ದೃಷ್ಟಿಯಲ್ಲಿ ಸುಂದರವಾಗಿದ್ದನು. What it means is this. ಇದರ ಅರ್ಥ ಇದೆ, When they looked at the child, ಅವರು ಮಗುವನ್ನು ನೋಡಿದಾಗ they understood that God has a purpose in connection with his child. ಅವರಿಗೆ ಅರ್ಥವಾಯಿತು, ದೇವರಿಗೆ ಈ ಮಗುವಿನಲ್ಲಿ ಒಂದು ಉದ್ದೇಶ ಇದೆ. He is a proper child for God's use. ಈ ಮಗುವು ದೇವರ ಉಪಯೋಗಕ್ಕೋಸ್ಕರವಾಗಿ ಸರಿಯಾದಂತ ಮಗುವಾಗಿದ್ದಾನೆ. He is good for God's use. ಇವನು ದೇವರ ಉಪಯೋಗಕ್ಕೆ ಬಹಳ ಉತ್ತಮನಾಗಿದ್ದಾನೆ. In the sight of God he is beautiful. ದೇವರ ದೃಷ್ಟಿಯಲ್ಲಿ ಅವನು ಸುಂದರಾಂಗನಾಗಿದ್ದಾನೆ. This child has got a purpose in connection with it. ಇದರ ಸಂಬಂಧವಾಗಿ ದೇವರ ದೃಷ್ಟಿಯಲ್ಲಿ ಒಂದು ಉದ್ದೇಶ ಇದೆ. That is the meaning of this. ಅದೇ ಅದರ ಅರ್ಥ. They understood God's purpose in connection with this child in his life. ಅವರು ಅರ್ಥ ಮಾಡಿಕೊಂಡ್ರು, ಈ ಮಗುವಿನ ಜೀವಿತದಲ್ಲಿ ದೇವರ ಉದ್ದೇಶದ ಸಂಬಂಧ ಇದೆ. That doesn't mean that among our children there are some for whom God has no purpose. There are some who has children with God's purpose. ಅದರ ಅರ್ಥವೇನೆಂದ್ರೆ, ನಮ್ಮ ಮಕ್ಕಳಲ್ಲಿ ಕೆಲವು ಮಕ್ಕಳ ಜೀವಿತದಲ್ಲಿ ದೇವರ ಉದ್ದೇಶ ಇದೆ, ಇನ್ನು ಕೆಲವು ಮಕ್ಕಳ ಜೀವಿತದಲ್ಲಿ ದೇವರ ಉದ್ದೇಶ ಇಲ್ಲ ಎಂಬುದಾಗಿ ಅರ್ಥ ಅಲ್ಲ. No, with all the children that he gives us, God has got a very clear purpose in connection with it. ದೇವರು ನಮಗೆ ಕೊಡುವಂತ ಎಲ್ಲ ಮಕ್ಕಳ ಜೀವಿತದಲ್ಲಿಯೂ ಕೂಡ ದೇವರಿಗೆ ಒಂದು ಉದ್ದೇಶ ಇದೆ. Now looking at this child, they understood God's purpose for the child. ಈ ಮಗುವನ್ನು ನೋಡುತ್ತಾ ಈ ಮಗುವಿನಲ್ಲಿ ದೇವರ ಉದ್ದೇಶ ಇದೆ ಎಂಬುದಾಗಿ ಅರ್ಥ ಮಾಡಿಕೊಂಡರು. If you obey the king and throw him out, it's not going to be fulfilled. ಒಂದು ವೇಳೆ ನೀವು ಅರಸನಿಗೆ ವಿಧೇಯರಾಗಿ ಈ ಮಗುವನ್ನ ನದಿಯಲ್ಲಿ ಬಿಸಾಡಿದರೆ ದೇವರ ಉದ್ದೇಶ ನೆರವೇರುವುದಿಲ್ಲ. They kept him for 3 months. ಅವರು 3 ತಿಂಗಳುಗಳ ಕಾಲ ಅಡಗಿಸಿಟ್ಟರು. The important thing here to understand is, with all our children, God has a purpose and we have to understand that. ಇಲ್ಲಿರುವಂತ ಅರ್ಥವೇನೆಂದ್ರೆ, ನಮ್ಮೆಲ್ಲ ಮಕ್ಕಳ ಜೀವಿತದಲ್ಲಿ ದೇವರಿಗೆ ಉದ್ದೇಶವಿದೆ. ಆದ್ರಿಂದ ನಾವು ದೇವರಿಗೋಸ್ಕರವಾಗಿ ಆ ಮಕ್ಕಳನ್ನು ಇಡಬೇಕು. The children whom God has gifted to us are stewardships which God has given to us. ದೇವರು ನಮಗೆ ಕೊಟ್ಟಂತ ಮಕ್ಕಳ ಜೀವಿತದಲ್ಲಿ ಅವರಿಗೋಸ್ಕರವಾಗಿ ನಾವು ರಾಯಭಾರಿಗಳಾಗಿದ್ದೇವೆ ಅಥವಾ ಮನೆಮಾರ್ತೆಯವರಾಗಿದ್ದೇವೆ. As Paul tells to the Corinthians, it is essential that faithfulness ought to be found in the stewards. ಪೌಲನು ಕೊರಿಂಥದವರಿಗೆ ಹೇಳುವ ಪ್ರಕಾರವಾಗಿ ಮನೆಮಾರ್ತೆತನದಲ್ಲಿ ನಂಬಿಗಸ್ತಿಕೆಯು ಕಂಡು ಬರಬೇಕು. Secondly, ಎರಡನೇದಾಗಿ, they instructed the child in the way that he should go. ಅವನು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಅವರು ಆ ಮಗುವಿಗೆ ಮಾರ್ಗದರ್ಶನ ಕೊಟ್ಟರು. How do we understand that? ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೆ? Look at verse 24. 24ನೇ ವಚನ ನೋಡ್ರಿ. By faith Moses, when he was come to years, refused to be called the son of Pharaoh's daughter. ಅಲ್ಲಿ ಮೋಶೆ 24ನೇ ವಚನದಲ್ಲಿ ನಾವು ನೋಡುವಾಗ, ಮೋಶೆಯು ಫರೋಹನ ಕುಮಾರ್ತೆಯ ಮಗನೆನ್ನಿಸಿಕೊಳ್ಳುವುದಕ್ಕೆ ಅವನು ತಿರಸ್ಕರಿಸಿದನು. Why did he do that?
ಅವನು ಯಾಕೆ ಹಾಗೆ ಮಾಡಿದ? He knew who he was. ಅವನು ಯಾರೆಂಬುದಾಗಿ ಅವನಿಗೆ ಗೊತ್ತಿತ್ತು. He knew that he was a child of the Hebrews. ಅವನು ಇಬ್ರಿಯ ಮಗನೆಂಬುದಾಗಿ ಅವನಿಗೆ ಗೊತ್ತಿತ್ತು. He knew that he was supposed to be the deliverer of the people of Israel. ಅವನು ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡುವಂತಹ ಆ ವಿಮೋಚಕನೆಂಬುದಾಗಿ ಅವನಿಗೆ ಗೊತ್ತಿತ್ತು. How did he know that? ಅವನಿಗೆ ಅದು ಹೇಗೆ ಗೊತ್ತಾಯ್ತು? I'm sure that we all know that. ನಮಗೆ ನನಗೆ ಗೊತ್ತು, ನಿಮ್ಮೆಲ್ಲರಿಗೂ ಸಹ ಅದು ಗೊತ್ತಿದೆ. The child was after 3 months kept on the river. ಆ 3 ತಿಂಗಳ ನಂತರ ಆ ಮಗು ನದಿಯ ದಡದಲ್ಲಿ ಇಡಲ್ಪಟ್ಟಿದೆ. And the daughter of Pharaoh found the child. ಆಗ ಫರೋಹನ ಕುಮಾರ್ತಿಯು ಆ ಮಗುವನ್ನು ನೋಡಿದಳು. She decided to bring up the child. ಆಗ ಆಕೆ ಆ ಮಗುವನ್ನ ಬೆಳೆಸಲಿಕ್ಕೆ ಆಕೆ ಬಯಸಿದಳು. Through Miriam, God worked and the child landed up in the lap of Jochebed-herself. ಮಿರಿಯಾಮಳ ಮುಖಾಂತರವಾಗಿ ದೇವರು ಕಾರ್ಯ ಮಾಡಿ ಆ ಮಗುವನ್ನ ಪುನಃ ಯಾಕೋಬೇದಳ ಕೈಗೆ ತಲುಪಿಸಿದನು. I don't have to explain the story, we know it all. ಈ ಕಥೆ ನನಗೆ ವಿವರಿಸಲಿಕ್ಕೆ ಸಮಯ ಇಲ್ಲ, ನಮ್ಮೆಲ್ಲರಿಗೂ ಸಹ ಅದು ಗೊತ್ತಿದೆ. So the early years of his life, Moses grew up in his own home. ಮೋಸೆಯ ಪ್ರಾರಂಭದ ದಿನಗಳನ್ನ ಮೋಸೆ ತನ್ನ ಸ್ವಂತ ಮನೆಯಲ್ಲಿಯೇ ಬೆಳೆದನು. Probably first 12 years or something he might have grown up. ಒಂದು ವೇಳೆ ಮೊದಲಿನ 12 ವರ್ಷಗಳು ಇರಬಹುದು ಅವನು ತನ್ನ ಮನೆಯಲ್ಲೇ ಬೆಳೆದನು. So the father and the mother might have taught him all that was necessary for the child to know. ಆ ಸಮಯದಲ್ಲಿ ತಂದೆ ತಾಯಿಗಳು ಮಗು ತಿಳ್ಕೊಳ್ಳಬೇಕಾದಂತ ಅಥವಾ ತಿಳ್ಕೊಳ್ಳೋದಕ್ಕೆ ಅವಶ್ಯಕತೆ ಇರುವಂತ ಎಲ್ಲವನ್ನು ಕೂಡ ಮಗುವಿಗೆ ಅವರು ಕಲಿಸಿದರು. You are not an Egyptian. ನೀನೊಬ್ಬ ಐಗುಪ್ತನಲ್ಲ. You are an Israelite of the Israelites. ನೀನು ಇಸ್ರಾಯೇಲಲ್ಲಿ ಹುಟ್ಟಿದಂತ ಇಸ್ರಾಯೇಲನು. You are a Hebrew of the Hebrews. ನೀನು ಇಬ್ರಿಯರಲ್ಲಿ ಇಬ್ರಿಯನು. God has a purpose for your life. ನಿನ್ನ ಜೀವಿತಕ್ಕೆ ದೇವರಿಗೆ ಒಂದು ಉದ್ದೇಶ ಇದೆ. You have to be a deliverer for the people of Israel. ಇಸ್ರಾಯೇಲ್ ಜನರ ವಿಮೋಚಕನಾಗಬೇಕು. So all that was necessary to be taught the child, that parents had taught him. ಆ ಮಗುವಿಗೆ ಕಲಿಸಲಿಕ್ಕೆ ಅವಶ್ಯಕವಾಗಿರುವಂತದ್ದೆಲ್ಲವನ್ನು ಕೂಡ ಪೋಷಕರು ಮಗುವಿಗೆ ಕಲಿಸಿದರು. So when he came to years, ಅವನು ಆ ಒಂದು ವರ್ಷಗಳಿಗೆ ಬೆಳೆದಾಗ, or as we see in other portions, when he came to 40 years, ಆಗ ನಾವು ಬೇರೆ ಭಾಗದಲ್ಲಿ ನೋಡ್ತೇವೆ ಅವನು 40 ವರ್ಷದವನಾದಾಗ he went out to be a deliverer for his people. ಅವನು ತನ್ನ ಜನರ ವಿಮೋಚಿಸಲಿಕ್ಕೆ ಅವನು ಹೊರಟನು. Of course he had to wait another 40 years for that. ಅದಕ್ಕೋಸ್ಕರವಾಗಿ ಖಂಡಿತವಾಗಿ ಕೂಡ ಅವನು ಇನ್ನೂ 40 ವರ್ಷಗಳ ಕಾಲ ಕಾಯಬೇಕಾಯಿತು. But he gave himself for the purpose of God in connection with his life. ಆದರೆ ತನ್ನ ಜೀವಿತದ ಸಂಬಂಧವಾಗಿ ಅವನು ತನ್ನನ್ನೇ ತಾನು ದೇವರ ಉದ್ದೇಶಕ್ಕೋಸ್ಕರವಾಗಿ ಒಪ್ಪಿಸಿಕೊಟ್ಟನು. The basis for all that is the instruction that the parents gave to the children. ಅದಕ್ಕಿರುವಂತ ಆಧಾರವೇನೆಂದ್ರೆ ತನ್ನ ತಂದೆ ತಾಯಿಗಳು ಕೊಟ್ಟಂತ ಎಲ್ಲಾ ಮಾರ್ಗದರ್ಶನವಾಗಿತ್ತು. Is this happening in our homes? ನಮ್ಮ ಮನೆಗಳಲ್ಲಿ ಇದು ನಡೀತಾ ಇದೆಯಾ? What are we teaching them? ಅವರಿಗೆ ನಾವೇನು ಕಲಿಸ್ತಾ ಇದ್ದೇವೆ? We teach them maths, we teach them English, science and all that, isn't it? ಅವರಿಗೆ ಗಣಿತ ಕಲಿಸ್ತೇವೆ, ಇಂಗ್ಲಿಷ್, ವಿಜ್ಞಾನ ಎಲ್ಲ ಕಲಿಸ್ತೇವಲ್ವಾ? I'm not telling that you should not do it, you should do it. ನೀವು ಮಾಡಬಾರ್ದು ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ನೀವು ಮಾಡಬೇಕು. But more than all that, the command given to us is to teach them the word of God. ಆದರೆ ಅವೆಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ನಮಗೆ ಕೊಡಲ್ಪಟ್ಟಂತ ಆಜ್ಞೆ ಯಾವುದೆಂದ್ರೆ ದೇವರ ಆಜ್ಞೆಗಳನ್ನ ಮಗುವಿಗೆ ಕಲಿಸಬೇಕು. We have given all that duties to the Sunday school children and the YMEFs. ಅವೆಲ್ಲವನ್ನು ಕೂಡ ನಾವು ಕೊಟ್ಟಂತಹ ಆ ಜವಾಬ್ದಾರಿ ನಾವು ಯಾರಿಗೆ ಕೊಟ್ಟಿದ್ದೇವೆ ಅಂದ್ರೆ YMF ಗೆ ಮತ್ತು ಸಂಡೇ ಸ್ಕೂಲ್ ಟೀಚರ್ಸ್ಗೆ ಕೊಟ್ಟಿದ್ದೇವೆ. Yes, let that all continue. It's doing good. That's different thing. ಅವೆಲ್ಲವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ, ಅದು ಒಳ್ಳೆ ವಿಷಯ, ಅದು ಬೇರೆ ವಿಷಯ. But what I'm trying to say is children should learn the truths of the scriptures primarily in the home. ಆದ್ರೆ ನಾನು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆಂದ್ರೆ ಮಕ್ಕಳು ಪ್ರಾಥಮಿಕವಾಗಿ ಸತ್ಯಾಂಶಗಳನ್ನು ಕಲಿಯಬೇಕಾದಂತದ್ದು ಮನೆಯಲ್ಲೇ. Sunday school was started for the street children. ಸಂಡೇ ಸ್ಕೂಲ್ ಪ್ರಾರಂಭವಾದದ್ದು ಬೀದಿಯಲ್ಲಿರುವಂತಹ ಮಕ್ಕಳಿಗೆ. I hope you know that. ನಿಮಗೆ ಗೊತ್ತಿರೋದು ಎಂಬುದಾಗಿಸ್ತೇನೆ. Not for our children. ನಮ್ಮ ಮಕ್ಕಳಿಗಲ್ಲ, It's for the street children that they started. ಅವರು ಪ್ರಾರಂಭಿಸಿದ್ದು ಬೀದಿಯಲ್ಲಿ ಬೆಳೆಯುವಂತಹ ಮಕ್ಕಳಿಗೆ. They don't have parents to teach.
ಅವರಿಗೆ ಕಲಿಸ್ಲಿಕ್ಕೆ ಪೋಷಕರಿಲ್ಲ. Parents are unbelievers. ಆ ಪೋಷಕರು ಅವಿಶ್ವಾಸಿಗಳು. So for that some people started. ಅದಕ್ಕೋಸ್ಕರವಾಗಿ ಕೆಲವು ಜನರು ಬಂದ್ರು. Now the street children are not there, it's all our children. ಆದ್ರೆ ಈಗ ಏನಾಗಿದೆ ಅಂದ್ರೆ ಬೀದಿ ಮಕ್ಕಳಿಲ್ಲ, ಈಗ ಇರೋರೆಲ್ಲ ನಮ್ಮ ಮಕ್ಕಳೇ. I'm not asking to stop children from going to Sunday school and all that. ನೀವು ನಿಮ್ಮ ಮಕ್ಕಳನ್ನ ಸಂಡೇ ಸ್ಕೂಲಿಗೆ ಕಳಿಸೋದನ್ನ ನಿಲ್ಲಿಸ್ರಿ ಎಂಬುದಾಗಿ ಕೇಳ್ತಾ ಇಲ್ಲ. Let them go. ಅವ್ರು ಹೋಗ್ಲಿ. But unless they learn that first in the home, wherever they go and learn it is not going to come to any effect at all. ಒಂದು ವೇಳೆ ಅವರು ಮನೆಯಲ್ಲಿ ಕಲಿಯದೇ ಇದ್ದರೆ ಅವ್ರು ಎಲ್ಲಿ ಹೋಗಿ ಕಲಿತರೂ ಕೂಡ ಅವ್ರು ಕಲೀಲಿಕ್ಕೆ ಸಾಧ್ಯವಿಲ್ಲ. Number 3. ಮೂರನೇದು, They committed the child into the hands of God. ಅವರು ಆ ಮಗುವನ್ನ ದೇವರ ಕೈಗಳಿಗೆ ಸಮರ್ಪಿಸಿದ್ರು. Where do we find that? ನಾವು ಅದನ್ನೆಲ್ಲಿ ನೋಡ್ತೇವೆ? There we are told that they made an ark and kept it on the river Nile. ಅಲ್ಲಿ ನಾವು ನೋಡ್ತೇವೆ ಅವರ ಒಂದು ಬುಟ್ಟಿಯನ್ನು ಮಾಡಿ ಅದನ್ನ ಆ ಒಂದು ನೈಲ್ ನದಿಯ ತೀರದಲ್ಲಿಟ್ಟರು. Where did they get the idea of making an ark? ಈ ಒಂದು ಆರ್ಕ್ ಅನ್ನ ಅಥವಾ ಈ ಒಂದು ಬುಟ್ಟಿಯನ್ನ ಎಲ್ಲಿ ಮಾಡ್ಲಿಕ್ಕೆ ಅವರಿಗೆ ಈ ಒಂದು ಐಡಿಯಾ ಬಂತು? From their history itself, they have, an instance. ಆ ಒಂದು ಇತಿಹಾಸದಲ್ಲಿಯೇ ಆ ಒಂದು ಉಲ್ಲೇಖ ಇದೆ. There was a time when all the people were supposed to be thrown in the water. ಆ ಒಂದು ಸಮಯ ಇತ್ತು, ಆ ಸಮಯದಲ್ಲಿ ಎಲ್ಲಾ ಜನರು ನೀರಿನಲ್ಲಿ ಎಸೆಯಲ್ಪಡಬೇಕಾಗಿತ್ತು. Now it was only the male children of the Israelites. ಈಗ ಕೇವಲ ಇಸ್ರಾಯೇಲರ ಕೇವಲ ಗಂಡು ಮಕ್ಕಳು ಮಾತ್ರ. But in the history there was a time when God decided to throw all people into the waters of judgment. ಆದ್ರೆ ಇತಿಹಾಸದಲ್ಲಿ ಎಲ್ಲಾ ಜನರನ್ನ ದೇವರು ನೀರಿನಲ್ಲಿ ಹಾಕಬೇಕೆಂಬುದಾಗಿ ತೀರ್ಮಾನಿಸಿದ. And the way of escape which God decided was an ark. ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ದೇವರು ನಿರ್ಧಾರ ಮಾಡಿದ್ದು ಒಂದು ನಾವೇ, Noah's ark. ನೋವನ ನಾವೇ. Now so these parents might have thought, ಈಗ ಈ ಪೋಷಕರು ಆಲೋಚನೆ ಮಾಡಿರಬಹುದು, now we according to the command of the king we have to cast him into the water. ನಾವು ಅರಸನ ಆಜ್ಞೆಯಂತೆ ನಮ್ಮ ಮಗುವನ್ನ ನೀರಿನೊಳಗೆ ಎಸೆಯಬೇಕು. But how can we deliver him from that? ಅವನನ್ನು ನಾವು ಹೇಗೆ ವಿಮೋಚಿಸಲಿಕ್ಕೆ ಸಾಧ್ಯ? If God showed an ark for the deliverance of people in that time, ಆ ಸಮಯದಲ್ಲಿ ದೇವರು ಜನರ ಬಿಡುಗಡೆಗೋಸ್ಕರವಾಗಿ ಒಂದು ನಾವೆಯನ್ನೇ ತೋರಿಸಿದ್ದಾದರೆ, for our little child also we will make an ark. ನಾವು ನಮ್ಮ ಮಗುವಿಗೂ ಕೂಡ ನಾವು ಒಂದು ಚಿಕ್ಕ ನಾವೆಯನ್ನು ಮಾಡೋಣ. We will put our child in that. ನಾವು ನಮ್ಮ ಮಗುವನ್ನು ಅದರಲ್ಲಿ ಇಡೋಣ. We will keep it on the water among the bulrushes. ನಾವು ಆ ಒಂದು ಪೊದೆಯ ಬಳಿಯಲ್ಲಿ ನಾವು ಆ ನಾವೇನು ಇಡೋಣ. Through that God will deliver our child. ಅದರ ಮುಖಾಂತರವಾಗಿ ದೇವರು ತಾನೇ ನಮ್ಮ ಮಗುವನ್ನು ಬಿಡುಗಡೆ ಮಾಡುತ್ತಾನೆ. So when they made that ark and put the child in that ark, ಆ ಒಂದು ನಾವೆಯನ್ನ ಮಾಡಿ ಆ ಮಗುವನ್ನ ಆ ನಾವೆಯಲ್ಲಿಟ್ಟರು. they were actually giving that child into the care of God. ಅಂದ್ರೆ ಅವರು ಅಕ್ಷರಶಃವಾಗಿ ಆ ಮಗುವನ್ನ ದೇವರ ಕೈಗಳ ಕಾಳಜಿಗೆ ಒಪ್ಪಿಸಿಕೊಟ್ಟರು. Lord, we cannot care for the child anymore. ಓ ಕರ್ತನೇ, ನಾವು ಇನ್ನು ಈ ಮಗುವಿನ ಕುರಿತಾಗಿ ಕಾಳಜಿ ವಹಿಸಲಿಕ್ಕೆ ಸಾಧ್ಯ ಇಲ್ಲ. You take care of him. ಇವನ ಕುರಿತಾಗಿ ನೀನೇ ನೋಡಿಕೋ. You keep him for your purposes. ನಿನ್ನ ಉದ್ದೇಶಕ್ಕೋಸ್ಕರವಾಗಿ ನೀನೇ ಈ ಮಗುವನ್ನ ಕಾಯಿ. We are giving him into your ways and care. ನಾವು ನಿನ್ನ ಕೈಗಳಿಗೆ ನಿನ್ನ ಮಾರ್ಗಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. So that making of that ark and keeping the child in that ark was committing the child into the hands of God. ಆ ಒಂದು ನಾವೆಯನ್ನು ಮಾಡಿ ಆ ನಾವೆಯಲ್ಲಿ ಆ ಮಗುವನ್ನು ಇಡುವಂತದ್ದು, ಆ ಮಗುವನ್ನ ದೇವರ ಕೈಗೆ ಅವರು ಒಪ್ಪಿಸಿಕೊಡುವುದರಾಗಿದ್ದಾರೆ. This is exactly what we can also do in this difficult time. ಈ ಒಂದು ಕಷ್ಟಕರವಾದಂತಹ ಸಮಯದಲ್ಲಿ ನಾವು ಕೂಡ ಹೀಗೆಯೇ ಮಾಡಬಹುದು. Commit our children into the hands of God for care. ನಾವು ನಮ್ಮ ಮಕ್ಕಳನ್ನ ಆತನಿಗೋಸ್ಕರವಾಗಿ ಆತನ ಕೈಗಳಿಗೆ ಸಮರ್ಪಿಸ್ರಿ. That shows the importance of prayer. ಅದು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. Earlier we had seen the parents seeing God's purpose in the child. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಬಂದ್ವಿ, ದೇವರ ಉದ್ದೇಶ ಆ ಮಗುವನ್ನಲ್ಲಿ ಇರುವಂತದ್ದನ್ನ ತಂದೆ ತಾಯಿಗಳು ನೋಡಿದ್ರು. They instructed the child in the right time. ಅವರು ಸರಿಯಾದ ಸಮಯದಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡಿದ್ರು. Now they committed the child into the hands of God. ಈಗ ಅವರು ಆ ಮಗುವನ್ನ ದೇವರ ಕೈಗಳಿಗೆ ಸಮರ್ಪಿಸಿಕೊಡ್ತಾ ಇದ್ದಾರೆ. As far as our relationship with the children are concerned, this should happen in our homes. ನಮಗೆ ಸಂಬಂಧವಾಗಿ ಕೂಡ ನಮ್ಮ ಮಕ್ಕಳ ಜೀವಿತದ ಕುರಿತಾಗಿ ನಮ್ಮ ಮನೆಯಲ್ಲಿ ಹೀಗೆ ನಡಿಬೇಕು. God has given
given the children into our hands with a purpose. ದೇವರು ಮಕ್ಕಳನ್ನ ನಮ್ಮ ಕೈಗಳಿಗೆ ಒಂದು ಉದ್ದೇಶದಲ್ಲಿ ಕೊಟ್ಟಿದ್ದಾನೆ. We should instruct them when they should be instructed. ಅವರು ಯಾವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಲ್ಪಡಬೇಕು ಆ ರೀತಿಯಲ್ಲಿಯೇ ಅವರಿಗೆ ಮಾರ್ಗದರ್ಶನವನ್ನು ನಾವು ಮಾಡಬೇಕು. In prayer we have to commit them into the hands of God. ಪ್ರಾರ್ಥನೆಯಲ್ಲಿ ಅವರನ್ನೆಲ್ಲರನ್ನು ಕೂಡ ಕರ್ತನ ಕೈಗಳಿಗೆ ಸಮರ್ಪಿಸಬೇಕು. May the Lord help us that we may know these responsibilities and fulfill it as far as our next generation is concerned. ನಮ್ಮ ಮುಂದಿನ ತಲೆಮಾರಿಗೆ ಸಂಬಂಧವಾಗಿ ಕರ್ತನು ತಾನೇ ನಾವು ಈ ರೀತಿಯಾದಂತ ಜವಾಬ್ದಾರಿಕೆಗಳನ್ನು ಮಾಡಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಲಿ. Many homes what happens is this care is not done, and later when things goes out of control we ask the church and the Lord's servants to pray and instruct them. ಆದ್ರೆ ಅನೇಕ ಮನೆಗಳಲ್ಲಿ ಏನಾಗ್ತದೆ ಅಂದ್ರೆ ಸರಿಯಾದಂತ ಮಾರ್ಗದಲ್ಲಿ ಅವರಿಗೆ ಮಾಡಬೇಕಾದಂತ ಮಾರ್ಗದರ್ಶನವನ್ನು ಕೊಡಬೇಕಾದಂತ ರೀತಿಯಲ್ಲಿ ಕೊಡಲಿಕ್ಕೆ ಆಗದೆ ಅವ ಸಮಯವು ಮೀರಿದ ನಂತರ ಸಭೆಯಾಗಲಿ ದೇವರ ಸೇವಕರಾಗಲಿ ಪ್ರಾರ್ಥಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. May the Lord help us that we may do our duties in the right time. ನಮ್ಮ ಕರ್ತವ್ಯಗಳನ್ನ ಸರಿಯಾದ ಸಮಯದಲ್ಲಿ ಮಾಡಲಿಕ್ಕೆ ದೇವರು ತಾನು ನಮಗೆ ಸಹಾಯ ಮಾಡಿ. Faith exercised in husband-wife relationship. ಗಂಡ ಹೆಂಡತಿಯರ ಮಧ್ಯದಲ್ಲಿ ನಂಬಿಕೆಯು ಅಭ್ಯಾಸ ಮಾಡಲ್ಪಟ್ಟು. Faith exercised in parent-children relationship. ಮತ್ತು ನಂಬಿಕೆಯು ತಂದೆ ತಾಯಿಗಳು ಮತ್ತು ಮಕ್ಕಳ ಸಂಬಂಧದಲ್ಲಿ ಅದು ಅಭ್ಯಾಸ ಮಾಡಲ್ಪಡ್ತು. Now look at the reward for this parental faith. ಈ ಒಂದು ಪೋಷಕರ ನಂಬಿಕೆಗಿರುವಂತಹ ಬಹುಮಾನವನ್ನು ನೋಡ್ರಿ. When you look at the following verses, we see how Moses responded to all this. ಇಲ್ಲಿ ಮೋಶೆ ಹೇಗೆ ಪ್ರತಿಕ್ರಿಯಿಸಿದ ಎಂಬುದಾಗಿ ನಾವು ನೋಡ್ತೇವೆ. By faith, Moses, when he was come to years, refused to be called the son of Pharaoh's daughter. ಇಲ್ಲಿ ಆ ಮೋಶೆಯು ಒಂದು ಸಮಯಕ್ಕೆ ಬಂದಂತಹ ಸಮಯದಲ್ಲಿ ಫರೋಹನ ಕುಮಾರ್ತೆಯ ಮಗನೆಂಬುದನ್ನ ಅಲಗಳೆದನು. He refused a position. ಆ ಒಂದು ಸ್ಥಾನವನ್ನ ಅವನು ತಿರಸ್ಕರಿಸಿದ. When it says that he refused to be called the son of Pharaoh's daughter, it means he could have become the next Pharaoh. ಒಂದು ವೇಳೆ ಅವನು ಫರೋಹನ ಕುಮಾರ್ತೆಯ ಮಗನೆನ್ನುವಂಥದ್ದನ್ನ ಅವನು ಅಲ್ಲಗಳೆದನೆಂಬುದಾಗಿ ನಾವು ನೋಡುವಾಗ ಅದರ ಅರ್ಥ ಅವನು ಮುಂದಿನ ಫರೋಹನಾಗಬಹುದಾಗಿತ್ತು. If he had taken up that position as Pharaoh, ಅವನು ಫರೋಹನ ಸ್ಥಾನವನ್ನು ಅವನು ತೆಗೆದುಕೊಂಡ್ರೆ now somewhere in Egypt he would have remained as a mummy. ಒಂದು ವೇಳೆ ಎಲ್ಲೋ ಒಂದು ಕಡೆ ಐಗುಪ್ತ ದೇಶದಲ್ಲಿ ಮಮ್ಮಿಯಾಗಿ ಉಳಿಯಲ್ಪಡ್ತಾ ಇದ್ದ. I hope you know what is mummy, not mummy and daddy. ಮಮ್ಮಿ ಡ್ಯಾಡಿ ಅಲ್ಲ, ಮಮ್ಮಿ ಅಂದ್ರೆ ಏನೆಂಬುದಾಗಿ ನಿಮ್ಗೆ ಅರ್ಥ ಆಗಿದೆ ಎಂಬುದಾಗಿ ನೆನೆಸ್ತೇನೆ. But what a blessed thing it is. He refused that position to become what God wanted him to. ಆ ಸ್ಥಾನವನ್ನ ತಿರಸ್ಕರಿಸಿದ. ಯಾಕೆಂದ್ರೆ ದೇವರು ಅವನ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದ, ಅದನ್ನು ನೆರವೇರಿಸುವುದಕ್ಕಾಗಿ. Now look at verse 25. 25ನೇ ವಚನ ನೋಡ್ರಿ. Choosing rather to suffer afflictions with the people of God than to enjoy the pleasures of sin for a season. ಐಗುಪ್ತ ದೇಶದ ಆನಂದವನ್ನು ಅನುಭವಿಸುವುದಕ್ಕಿಂತಲೂ ಕೂಡ ದೇವರ ಮಕ್ಕಳ ಜೊತೆಯಲ್ಲಿ ಕಷ್ಟಗಳನ್ನು ಅನುಭವಿಸಿದೆ ಮೇಲೆಂಬುದಾಗಿ ನೆನೆಸಿ. He refused the pleasures of Egypt. ಐಗುಪ್ತ ದೇಶದ ಆನಂದವನ್ನ ಅವನು ತಿರಸ್ಕಾರ ಮಾಡಿದ. Position of Egypt, ಆ ಒಂದು ಐಗುಪ್ತ ದೇಶದಲ್ಲಿದ್ದಂತ ಸ್ಥಾನ, pleasures of Egypt, ಐಗುಪ್ತ ದೇಶದ ಆ ಒಂದು ಆನಂದ. Now look at verse 26. 26ನೇ ವಚನ ನೋಡ್ರಿ. Esteeming the reproach of Christ greater riches than the treasures of Egypt. ಮತ್ತು ಅವನು ಆ ಒಂದು ಐಗುಪ್ತ ದೇಶದ ಆ ಒಂದು ನಿಧಿಯನ್ನು ಕೂಡ ತಿರಸ್ಕರಿಸಿದ. Egypt had all this. ಈ ಐಗುಪ್ತ ದೇಶದಲ್ಲಿ ಇವೆಲ್ಲ ಇತ್ತು. Position, ಸ್ಥಾನಮಾನ, pleasure, ಆನಂದ, treasure. ಮತ್ತು ಆ ಒಂದು ಆಸ್ತಿ. Moses turned his back to all that. ಇವೆಲ್ಲದಕ್ಕೆ ಮೋಶೆ ತನ್ನ ಬೆನ್ನನ್ನು ತಿರುಗಿಸಿದ. Then what did he choose for him? ಅವನಿಗೋಸ್ಕರವಾಗಿ ಅವನು ಏನು ಅರಸಿಕೊಂಡ? Affliction with the people of God. ದೇವ ಜನರೊಟ್ಟಿಗಿರುವಂತ ಕಷ್ಟಗಳು, reproach of Christ, ಮತ್ತು ಕ್ರಿಸ್ತನೊಂದಿಗಿರುವಂತಹ ನಿಂದೆ. means he chose for him the sufferings for the sake of Christ. ಕ್ರಿಸ್ತನಿಗೋಸ್ಕರವಾಗಿ ಅವನು ಹಿಂಸೆಯನ್ನು ಅರಸಿಕೊಂಡ. Why did he do that? ಅವನು ಯಾಕೆ ಅದನ್ನು ಮಾಡಿದ? Verse 27. 27ನೇ ವಚನ. Seeing him who is invisible. ಆ ಒಂದು ಕಾಣದಿರುವಂತಹ ಅದೃಶ್ಯವಾಗಿರುವಂತದ್ದನ್ನ ಅವನು ದೃಶ್ಯ ಮಾಡಿ. God is invisible, ದೇವರ ಅದೃಶ್ಯನು. but he saw him who is invisible. ಅವನು ಯಾರಾಗಿದ್ದಾನೆಂಬುದಾಗಿ ಅವನು ಅದೃಶ್ಯನಾಗಿ ಆತನನ್ನು ನೋಡಿದ. With the outward eyes God is invisible, ಆ ಒಂದು ಹೊರಗಿನ ಕಣ್ಣುಗಳಲ್ಲಿ ದೇವರು ಅದೃಶ್ಯನಾಗಿದ್ದಾನೆ. but he saw him with his inward eyes. ಆದ್ರೆ ಆಂತರಿಕ ಕಣ್ಣುಗಳಲ್ಲಿ ದೇವರನ್ನು ಅವನು ನೋಡಿದ. There we see his sight. ಅವನು ಆ ಒಂದು ದೃಶ್ಯವನ್ನು ಪಡ್ಕೊಂಡ. We saw his refusal.
ಆತನ ಒಂದು ಆಫೀಸಲ್ಲಿ ಒಂದು ತಿರಸ್ಕಾರ ನೋಡಿದ, We saw his choice. ಆತನ ಆಯ್ಕೆಯನ್ನು ನೋಡಿದ, Now we see his sight. ಆತನ ದರ್ಶನವನ್ನು ನೋಡಿದ. And verse 28 tells about his achievement. ಮತ್ತು 28ನೇ ವಚನದಲ್ಲಿ ಆತನ ಒಂದು ಅಚೀವ್ಮೆಂಟ್ ಸಾಧನೆಯನ್ನು ತೋರಿಸುತ್ತದೆ. He kept the Passover and the sprinkling of the blood, and so that the firstborn of the Israelites would not die. ಒಂದು ವೇಳೆ ನಾವು ನೋಡ್ತೇವೆ ಅಲ್ಲಿ ಆತನ ಪಸ್ಕ ಹಬ್ಬದ ಕುರಿಯನ್ನು ಕೊಯ್ದು ಅವನ ರಕ್ತವನ್ನು ಹಚ್ಚಿದ್ರಿಂದ ಚೊಚ್ಚಲ ಮಕ್ಕಳು ಸಾಯದೆ ಉಳಿದರು. And the deliverance for the people came through that. ಅದರ ಮುಖಾಂತರವಾಗಿ ಜನರ ವಿಮೋಚನೆಯು ಬಂತು. I know many young people are listening to me. ನನ್ನ ಮುಂದೆ ಅನೇಕ ಜನ ಯವನಸ್ಥರು ಕೇಳಿಸ್ಕೊಳ್ತಾ ಇದ್ದೀರಿ. Dear young brothers, dear young sisters, ನನ್ನ ಪ್ರಿಯ ಯವನಸ್ಥರೇ, God has got a clear purpose in connection with this. ನಿಮ್ಮ ಜೀವಿತದಲ್ಲಿ ದೇವರಿಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶ. You cannot keep your legs on both the boats. ನೀವು ಎಂದಿಗೂ ಕೂಡ ನಿಮ್ಮ ಕಾಲುಗಳನ್ನ ಎರಡು ದೋಣಿಗಳಲ್ಲಿ ಇಟ್ಟಕ್ಕೆ ಸಾಧ್ಯವಿಲ್ಲ. Enjoying the world and enjoying the spiritual side. ಆತ್ಮಿಕ ಜೀವಿತವನ್ನು ಆನಂದಿಸುವಂತದ್ದು, ಲೋಕವನ್ನು ಆನಂದಿಸುವಂತದ್ದು. These are contrary. ಇವೆಲ್ಲವೂ ಕೂಡ ಬಹಳ ಒಂದು ತದ್ವಿರುದ್ಧವಾದ. What you will choose for your life. ನಿನ್ನ ಜೀವಿತಕ್ಕೋಸ್ಕರವಾಗಿ ನೀನೇನು ಆರಿಸಿಕೊಳ್ಳುತ್ತೆ? You cannot say my parents were not like Amram and Jochebed. ನನ್ನ ಪೋಷಕರು ಅಬ್ರಾಮ ಮತ್ತು ಯಾಕೋಬೆಗಳ ರೀತಿಯಲ್ಲಿ ಇಲ್ಲ. I was not in a home which exercised faith like that. ಆ ರೀತಿಯಾದಂತ ನಂಬಿಕೆಯನ್ನು ಅಭ್ಯಾಸ ಮಾಡುವಂತ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ನಾನಿಲ್ಲ. We are responsible for our life. ನಮ್ಮ ಜೀವಿತಕ್ಕೆ ನಾವೇ ಜವಾಬ್ದಾರಿಗಳು. What are you going to choose for your life? ನಿನ್ನ ಜೀವಿತಕ್ಕೆ ನೀನು ಏನು ಆರಿಸಿಕೊಳ್ತೀಯ? If your life should become purposeful, ಒಂದು ವೇಳೆ ನಿನ್ನ ಜೀವಿತ ಉದ್ದೇಶಪೂರ್ವಕವಾದ, if your life should be fruitful, ನಿನ್ನ ಜೀವಿತ ಫಲದಾಯಕವಾದ್ರೆ, it is necessary to make right choice in your life. ನಿನ್ನ ಜೀವಿತದಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡುವಂತದ್ದು ಬಹಳ ಅವಶ್ಯ. This young man Moses challenges you this morning to make right choices for your life. ನಿನ್ನ ಜೀವಿತದಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡುವಂತೆ ಈ ಯೌವನಸ್ಥನಾದಂತ ಮೋಶೆಯು ನಿನ್ನ ಜೀವಿತದಲ್ಲಿ ಸವಾಲನ್ನೊಡ್ಡುತ್ತಾನೆ. Let me ask you this question. ಈ ಮುಂಜಾನೆ ನನಗೆ ಈ ಪ್ರಶ್ನೆಯನ್ನು ಕೇಳ್ತೇನೆ. Have you opened your life for the Lord Jesus Christ? ನಿನ್ನ ಜೀವಿತವನ್ನ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರವಾಗಿ ತೆರೆದಿಟ್ಟಿದ್ದೀಯೋ? Are you born again? ನೀನು ಹೊಸದಾಗಿ ಹುಟ್ಟಿದ್ದೀಯೋ? Or are you still in your sin? ಅಥವಾ ನೀನು ಇನ್ನೂ ಕೂಡ ನಿನ್ನ ಪಾಪದಲ್ಲಿದ್ದೀಯೋ? How many things you heard these 3 days? ಈ 3 ದಿನಗಳಲ್ಲಿ ಎಷ್ಟು ವಿಷಯಗಳನ್ನ ನೀನು ಕೇಳಿಸಿಕೊಂಡಿದ್ದಿ? Even in this last moments the Lord is speaking to you. ಈ ಕೊನೆ ಕ್ಷಣದಲ್ಲಿಯೂ ಕೂಡ ಕರ್ತನು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. If you haven't opened your life yet for the Lord Jesus, even now the Lord is pleading with you. ಇನ್ನೂ ಕೂಡ ನಿನ್ನ ಜೀವಿತವನ್ನ ಕರ್ತನಿಗೋಸ್ಕರವಾಗಿ ಕೊಡದೇ ಇದ್ರೆ ಈಗಲೂ ಕೂಡ ಕರ್ತನು ನಿನ್ನನ್ನು ಕೇಳಿಕೊಳ್ತಾ ಇದ್ದಾನೆ. Open your life for him. ನಿನ್ನ ಜೀವಿತವನ್ನ ಆತನಿಗೋಸ್ಕರವಾಗಿ ತೆರೆ. Open your heart for him. ನಿನ್ನ ಹೃದಯವನ್ನು ಆತನಿಗೋಸ್ಕರವಾಗಿ ತೆರೆ. Receive him as your Lord and Savior. ನಿನ್ನ ಜೀವಿತದಲ್ಲಿ ಆತನನ್ನ ಕರ್ತನನ್ನಾಗಿ ರಕ್ಷಕನನ್ನಾಗಿ ಸ್ವೀಕರಿಸು. Find forgiveness of sins from him. ಆತನಿಂದ ಪಾಪದ ಕ್ಷಮಾಪಣೆಯನ್ನು ಹೊಂದು. He died for your sin. ಆತನು ನಿನ್ನ ಪಾಪಗಳಿಗೋಸ್ಕರವಾಗಿ ಸತ್ತಿದ್ದಾನೆ. He was buried. ಆತನು ಹೂಣಲ್ಪಟ್ಟನು. He rose again. ಆತನು ಪುನರುತ್ಥಾನ. He liveth today. ಆತನು ಜೀವಿಸ್ತಾ ಇದ್ದಾನೆ. He is knocking at the door of your heart. ಆತನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. Give your life to the Lord Jesus. ನಿನ್ನ ಜೀವಿತವನ್ನ ಆತನಿಗೆ ಕೊಡು. That's the most wisest thing that you can do in your life at this very moment. ಈ ಒಂದು ಕ್ಷಣದಲ್ಲಿ ಈ ವಿಷಯವನ್ನ ನಿನ್ನ ಜೀವಿತದಲ್ಲಿ ಮಾಡುವಂತದ್ದೇ ಅತ್ಯಂತ ಶ್ರೇಷ್ಠವಾದದ್ದು. If you have made the choice, ಒಂದು ವೇಳೆ ನಿನ್ನ ಆಯ್ಕೆಯನ್ನು ಮಾಡಿದ್ರೆ, receiving him into your Lord, ನಿನ್ನ ಜೀವಿತದಲ್ಲಿ into your ಆತನ life, ಕರ್ತನನ್ನಾಗಿ ಅಂಗೀಕಾರ ಮಾಡಿದ್ರೆ, each day make right choices and live for his glory and not after the world. ನೀನು ಪ್ರತಿದಿನ ಸರಿಯಾದಂತ ಆಯ್ಕೆಗಳನ್ನು ಮಾಡಿ ಆತನ ಮಹಿಮೆಗೋಸ್ಕರವಾಗಿ ಜೀವಿಸಬೇಕೆ ಹೊರತು ಲೋಕದ ಅನುಸಾರವಾಗಿ ಅಲ್ಲ. The Lord want to make you fruitful. ಕರ್ತನು ತಾನೇ ನಿನ್ನನ್ನು ಫಲದಾಯಕವನ್ನಾಗಿ ಮಾಡಬೇಕೆಂಬುದಾಗಿದ್ದಾನೆ. Turn your back to the world and ನೀನು- turn to the Lord. ನೀನು ನಿನ್ನ ಬೆನ್ನನ್ನು ಲೋಕಕ್ಕೆ ತೋರಿಸಿ ಕರ್ತನ ಕರೆಗೆ ತಿರುಗು. May the Lord help us that we may think over this. ಕರ್ತನ ತಾನೇ ಈ ಉದ್ದೇಶ ನೆರವೇರಲಿಕ್ಕಾಗುವಂತೆ ಸಹಾಯ ಮಾಡಿ. This morning in this session we have been looking at this model family. ನಾವು ಈ ಮುಂಜಾನೆ ವೇಳೆಯಲ್ಲಿ ಈ ಸೆಷನ್ ಅಲ್ಲಿ ಈ ಮಾದರಿಯ ಕುಟುಂಬವನ್ನು ನಾವು ನೋಡ್ತಾ ಇದ್ವಿ. Lived in very difficult times. ಅವರು ಬಹಳ ಕ್ಲಿಷ್ಟಕರವಾದ ಸಮಯದಲ್ಲಿ ಜೀವಿಸ್ತಾ ಇದ್ರು. Very ordinary people, ಬಹಳ ಸಾಧಾರಣವಾದಂತ ಜನರು, but lived a life of faith.
ಆದ್ರೆ ನಂಬಿಗಸ್ತಿಕೆ ಜೀವಿತವನ್ನ ಜೀವಿಸಿದ್ರು. We saw where all that faith was evident. ಆ ನಂಬಿಕೆ ಎಲ್ಲೆಲ್ಲಿ ಸಾಬೀತುಗೊಂಡಿತೆಂಬುದಾಗಿ ನೋಡ್ತಾ ಇದ್ವಿ. In husband-wife relationship, ಗಂಡ ಹೆಂಡತಿರ ಸಂಬಂಧದಲ್ಲಿ, in parent-children relationship. ಮತ್ತು ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧದಲ್ಲಿ God honored it. ದೇವರದನ್ನು ಗೌರವಿಸಿದ. Moses came out, deliverer came out from that home. ಆ ಮನೆಯಿಂದ ಮೋಶೆ ಬಂದನು, ವಿಮೋಚಕನು ಬಂದನು. God used that children. ದೇವರ ಮಕ್ಕಳನ್ನು ನಮಗೆ ಕೊಡ್ತಾರೆ. May the Lord help us as parents and children. We may think about these truths and take right decisions for life. ದೇವರು ತಾನೇ ನಮಗೆ ತಂದೆ ತಾಯಿಗಳಾಗಿ ನಮಗೂ ಮಕ್ಕಳಿಗೂ ಸಹಾಯ ಮಾಡಲಿ, ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡು ಆತನಿಗೋಸ್ಕರವಾಗಿ ಜೀವಿಸೋಣ. We listen, and if we don't respond, attending the camp makes no meaning. ಒಂದು ವೇಳೆ ಕೇಳಿ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದೇ ಇದ್ರೆ ಮುಂದಿನ ಸಾರಿ ಈ ರೀತಿಯ ಅಂತ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಯಾವ ಉಪಯೋಗವೂ ಇಲ್ಲ. Let's be wise and take right decisions for life and live for God's glory alone. ನಾವು ಜ್ಞಾನವುಳ್ಳವರಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೇವರ ಮಹಿಮೆಗೋಸ್ಕರವಾಗಿ ಮಾತ್ರ ಜೀವಿಸೋಣ. May the Lord bless us as we think over these things. ನಾವೆಲ್ಲ ಆಲೋಚನೆಗಳನ್ನು ಮಾಡ್ತಾ ಇರುವಾಗ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ.